ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 48ನೇ ಸರ್ಗ ನಿನ್ನೆ ಮುಕ್ತಾಯ ಆದಾಗ ಸೀತೆ ರಾವಣನಿಗೆ ಧಿಕ್ಕಾರ ಹಾಕಿ ರಾವಣನಿಗೆ ಮತ್ತು ರಾಮನಿಗೆ ಇರುವಂಥ ವ್ಯತ್ಯಾಸವನ್ನು ಮನವರಿಕೆ ಮಾಡಿಕೊಟ್ಟು ಅವನಿಗೆ ಎಚ್ಚರಿಕೆ ಹಾಕಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಸೀತೆ ಹೀಗೆಲ್ಲ ಹೇಳಿದ್ದನ್ನು ಕೇಳಿ ಅವನು ಕುಪಿತ ಆದ. ಎರಡು ಕೈಯನ್ನು ಪರಸ್ಪರ ಅಪ್ಪಳಿಸ್ಕೊಂಡ, ಕೈಯಿಂದ ತಿಕ್ಕಿದ, ತನ್ನ ಶರೀರವನ್ನು ದೊಡ್ಡದಾಗಿ ಬೆಳೆಸ್ಕೊಂಡ. ಸನ್ಯಾಸಿ ರೂಪದಲ್ಲಿ ಬಂದಿದ್ದ ಶರೀರವನ್ನು ಬೆಳೆಸ್ಕೊಂಡು ನೋನ್ಮತ್ತಯ ಸುತವು ಮನ್ಯೆ ಮಮ ಬೀಜ ಪರಾಕ್ರಮವು, ನೀನು ಹುಚ್ಚಿ, ನನ್ನ ಪರಾಕ್ರಮ, ನನ್ನ ಶಕ್ತಿ ನಿನಗೆ ಗೊತ್ತಿಲ್ಲ ಅಂತ ಕಾಣಿಸ್ತದೆ ಅಂದ. ನಾನು ಆಕಾಶದಲ್ಲಿ ಹೋಗಿ ನಿಂತ್ಕೊಂಡು ನನ್ನ ಎರಡೂ ಭುಜಗಳಿಂದ ಈ ಭೂಮಿಯನ್ನು ಬೇಕಾದರೆ ಎತ್ತಬಲ್ಲೆ, ಇಡೀ ಸಮುದ್ರದ ನೀರನ್ನು ಕುಡಿದು ಖಾಲಿ ಮಾಡಬಲ್ಲೆ, ಸಮಸ್ತ ಪ್ರಾಣಿಗಳನ್ನು ಕೊಲ್ಲುವಂಥವನು ಮೃತ್ಯು ದೇವತೆ, ಆ ಮೃತ್ಯು ದೇವತೆಯನ್ನು ಬೇಕಾದ್ರೆ ಸೋಲಿಸಬಲ್ಲೆ, ನಾನು ಸೂರ್ಯನ ಸಂಚಾರವನ್ನು ನಿಲ್ಲಿಸಬಲ್ಲೆ ನನ್ನ ಬಾಣಗಳ ಮೂಲಕ, ಭೂಮಿಯನ್ನು ಸೀಳಬಲ್ಲೆ, ನಿನಗೆ ಸೌಂದರ್ಯದ ಮದ ಇದೆ, ದೊಡ್ಡ ಸುಂದರಿ ಅಂತ ದುರಹಂಕಾರ ನಿನಗೆ, ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೋ, ನಾನು ಯಾವಾಗಲೂ ಯಾವಾಗ ಬೇಕಾದರೂ ಯಾವ ರೂಪವನ್ನಾದರೂ ತಾಳಬಲ್ಲಂಥ ಶಕ್ತಿ ಇದ್ದವನು, ನಿನಗೇನು ಬೇಕಾದರೂ ಕೊಡುವಂಥ ಶಕ್ತಿ ಇದ್ದವನು, ನನ್ನನ್ನು ನಿನ್ನ ಪತಿಯನ್ನಾಗಿ ಸ್ವೀಕಾರ ಮಾಡು. ಹೀಗೆ ಅವನು ಹೇಳಿ ತನ್ನ ಕೋಪವನ್ನು ವ್ಯಕ್ತಪಡಿಸಿದ. ಅವನು ಮೊದಲೇ ಕೆಂಪಾದಂಥ ಕಣ್ಣುಗಳು ಮತ್ತಷ್ಟು ಕೋಪದಿಂದ ಉರಿದವು. ತನ್ನ ಸೌಮ್ಯವಾದಂಥ ರೂಪವನ್ನು ಪರಿತ್ಯಾಗ ಮಾಡಿ ಯಮನಂತೆ ಭಯಂಕರವಾದ ರೂಪವನ್ನು ತಾಳಿದ. ಬೇಕಾದಾಗ 10 ತಲೆಯವನು 20 ಭುಜದವನು, ಅಥವಾ ಬೇಡಾದಾಗ ಒಂದೇ ತಲೆಯವನು 2 ಕೈಯವನು ಆಗುವಂಥ ಶಕ್ತಿ ಇತ್ತು ಅವನಿಗೆ. ಈಗ 10 ತಲೆಯವನು 20 ಭುಜದವನು ಆದ. ಕೆಂಪಾದಂಥ ವಸ್ತ್ರ ಉಟ್ಕೊಂಡಿದ್ದ. ಅವಳಿಗೆ ಹೇಳಿದ, ನಿನಗೆ ಸರಿಸಾಟಿಯಾದಂಥ ಗಂಡ ಬೇಕು ಅಂತ ಅಪೇಕ್ಷೆ ಇದ್ದರೆ ಈ ರಾಮನನ್ನು ಪರಿತ್ಯಾಗ ಮಾಡಿ ನನ್ನನ್ನು ಸ್ವೀಕಾರ ಮಾಡು. ನಿನಗೆ ನಾನು ಎಂದೂ ಯಾವ ಅಪ್ರಿಯವಾದೂ ಮಾಡೋದಿಲ್ಲ. ಒಮ್ಮೆ ನನ್ನ ಹೆಂಡತಿಯಾಗಿ ನೀನು ಬಂದರೆ ನಿನಗೆ ಬೇಡಾದ್ದು ಎಂದೂ ಘಟಿಸೋದಿಲ್ಲ ನಿನ್ನ ಜೀವನದಲ್ಲಿ. ದೊಡ್ಡ ಪಂಡಿತರು, ದೊಡ್ಡ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೀನಿ ನಿನ್ನ ಬಗ್ಗೆ. ನಿನ್ನ ಆ ಗಂಡ ರಾಮ ಒಂದು ರಾಜ್ಯ ಕಳ್ಕೊಂಡವನು, ಜೀವಮಾನದಲ್ಲಿ ಯಾವ ಸುಖವನ್ನು ಕಾಣದೇ ಇದ್ದವನು, ಮತ್ತು ಅವನ ಆಯುಷ್ಯನೂ ಸೀಮಿತ. ಮನುಷ್ಯ ಅದರಿಂದ ಯಾವಾಗ ಸಾಯ್ತಾನೋ ಇಲ್ಲೋ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂಥವನು ಮೂರ್ಖ ಆದ್ದರಿಂದ ಆ ಕೈಕೈ ಅಂತ ಒಬ್ಬ ಸ್ತ್ರೀಯ ಮಾತಿಗೆ ಗಂಟು ಬಿದ್ದು ಇಂಥ ಘೋರವಾದಂಥ ಅರಣ್ಯಕ್ಕೆ ಬಂದು ವಾಸ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನನ್ನು ಬಿಟ್ಟು ಬಿಡು, ನನ್ನನ್ನು ಸ್ವೀಕಾರ ಮಾಡು ಅಂತ ಹೇಳಿದ ಅವಳಿಗೆ. ಹೀಗೆ ಹೇಳಿ ಬುಧ ರೋಹಿಣಿ ಗ್ರಹವನ್ನು ಹಿಡ್ಕೊಳ್ಳುವಂತೆ ಹಿಡ್ಕೊಂಡ. ಬುಧ ಎಂದು ರೋಹಿಣಿ ಗ್ರಹವನ್ನು ಹಿಡ್ಕೊಳ್ಳೋದಿಲ್ಲ ಆಕಾಶದಲ್ಲಿ, ಅಂಥ ಘಟನೆ ಅಸಂಭಾವಿಕ ಅದು. ಆದರೆ ಕವಿ ಅಂತ ಹೋಲಿಕೆ ಯಾಕೆ ಕೊಡ್ತಾರೆ ಅಂದರೆ, ರೋಹಿಣಿ ಅಂದರೆ ಚಂದ್ರನ ಪತ್ನಿ, ಬುಧ ಅಂದರೆ ಚಂದ್ರನ ಮಗ. ರೋಹಿಣಿಯಲ್ಲಿ ಹುಟ್ಟಿದವನಲ್ಲ. ಅದು ಹೋಲಿಕೆ ಕೊಡಲಿಕ್ಕೆ ಬಹಳ ಮಹತ್ವ ಇದೆ. ಬುಧ ಚಂದ್ರನ ಮಗನೇ ಆದ್ರೂ ದೇವಗುರುವಾದಂತಹ ಬೃಹಸ್ಪತಿಯ ಪತ್ನಿ ತಾರಾಳಲ್ಲಿ ಹುಟ್ಟಿದವ. ಹಾಗಾಗಿ ಚಂದ್ರನಿಗೆ ಮಗ ಈ ಬುಧ. ಚಂದ್ರನ ಮತ್ತೊಬ್ಬ ಪತ್ನಿಯಾದವಳು ರೋಹಿಣಿ. ಆ ರೋಹಿಣಿಯಲ್ಲಿ ಇವನಿಗೆ ಕಾಮಭಾವನೆ ಹುಟ್ಟಿದರೆ, ಆ ಬುಧನಿಗೆ ಕಾಮಭಾವನೆ ಹುಟ್ಟಿದರೆ, ಆ ಮೂಲಕ ಅವಳನ್ನು ಆತ ಅತಿಕ್ರಮಿಸಲಿಕ್ಕೆ ಪ್ರಯತ್ನ ಪಟ್ಟರೆ ಅದು ಹೇಗೆ ಅಸಂಗತ ಆಗ್ತದೆ, ಹೇಗೆ ಪಾಪಕರ ಆಗ್ತದೋ ಹಾಗೆ ಈ ಸೀತಾ ಲಕ್ಷ್ಮೀ ಸ್ವರೂಪಳಾದ್ರಿಂದ ರಾಮನಿಗೆ ತಾಯಿಯಾಗಿದ್ಲು. ಆ ಬುಧ ರೋಹಿಣಿಯನ್ನು ಹಿಡ್ಕೊಳ್ಳುವಂತೆ ಈತ ಸೀತೆಯನ್ನು ಹಿಡ್ಕೊಂಡ ಅಂತ ಅದಕ್ಕೆ ಹೋಲಿಕೆಗೆ ಅರ್ಥ. ಎಡಗೈಯಿಂದ ಅವಳು ಸೀತಾದೇವಿಯ ಕೂದಲನ್ನು ಹಿಡ್ಕೊಂಡ, ಮುಡಿಯನ್ನು ಹಿಡ್ಕೊಂಡ. ಬಲಗೈಯಿಂದ ಅವಳು ಸೊಂಟವನ್ನು ಹಿಡ್ಕೊಂಡು ಅವಳು ಎತ್ತಿದ. ಇದನ್ನ ಹಿಂದೆ ನಾನು ವಿಕಾಸವಾಗಿ ಹೇಳಿದ್ದೆ. ಅದು ಯಾರನ್ನು ಮುಟ್ಟಿದ? ಅವನು ನಿಜವಾಗಿ ಮುಟ್ಟಿದ್ದು ಸೀತೆಯನ್ನು ಅಥವಾ ಸೀತೆಯ ಆಕೃತಿಯನ್ನು. ಅದು ತಾತ್ಪರ್ಯ ನಿರ್ಣಯದಲ್ಲೆಲ್ಲ ಬರುವಂತೆ ಸೀತೆ ಅವನು ಬರೋ ಹೊತ್ತಿಗೆ ಅದೃಶ್ಯಳಾಗಿಬಿಟ್ಲು. ಅಲ್ಲಿ ತನಕ ಅವನ ಜೊತೆ ಮಾತಾಡ್ತಾ ಇದ್ಲು, ಎಲ್ಲ ಸರಿ. ಆದರೆ ಆ ಆಶ್ರಮದೊಳಗೆ ಆತ ಪ್ರವೇಶ ಮಾಡಿ ಅವಳನ್ನು ಹಿಡಿಯೋ ಹೊತ್ತಿಗೆ ಅವಳು ಅದೃಶ್ಯಳಾಗಿಬಿಟ್ಲು ಅಂತ ನಿರ್ಣಯ ಹೇಳ್ತದೆ. ದೇಜ ಸಮೀಪ ಮತ ರಾವಣ ಆಸಸಾದ, ಸಮೀಪಕ್ಕೆ ಬಂದ
ಸಾ ಅದೃಶ್ಯತಾಮಗಮತ್ ಅವಿಶಸ್ಯ ಶಕ್ತಿ, ಬೇಕಾದ್ರೆ ಅವನೊಂದು ಸುಟ್ಟು ಬೂದಿ ಮಾಡೋ ಶಕ್ತಿ ಅವಳಿಗಿತ್ತು, ಆದರೆ ಆ ಶಕ್ತಿನ ಅವಳು ಆಗ ಉಪಯೋಗ ಮಾಡ್ಕೊಳ್ಳಿಲ್ಲ. ಏನು ಮುಂದೆ ನಡೀಬೇಕಾಗಿಲ್ಲ ಹಾಗೆ ನಡೀಲಿ ಅಂತ ಆಲೋಚನೆ ಮಾಡಿದ್ಲು. ಹಾಗಾಗಿ ಅವಳು ಅದೃಶ್ಯಳಾಗಿಬಿಟ್ಲು. ಏನು ಮಾಡಿಬಿಟ್ಲು ಅಂದರೆ ತನ್ನ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡಿದ್ಲು. ಮುಂದೆ ತಯೌತು ಶೀಘ್ರಂ ಕೈಲಾಸಮರ್ಚಿತ ಪದ ನೆವಸತ್ಯವಾಭ್ಯಾಮ್, ಅಲ್ಲಿಂದ ಅದೃಶ್ಯಳಾಗಿ ಕೈಲಾಸಕ್ಕೆ ಹೊರಟೋದ್ಲು. ಶಿವಪಾರ್ವತಿಯರ ಪೂಜೆಯನ್ನು ಸ್ವೀಕಾರ ಮಾಡ್ತಾ ಅಲ್ಲಿ ಇದ್ದು ಬಿಟ್ಲು ಅಂತ ನಿರ್ಣಯ ಹೇಳ್ತು. ಆ ಪ್ರತಿಕೃತಿಯನ್ನು ಅವಳೇನು ಇಟ್ಲು, ತನ್ನ ಆಕೃತಿಯನ್ನು ಅವಳೇನಿತ್ತು, ಆ ಆಕೃತಿಯನ್ನೇ ಸೀತೆ ಅಂತ ತಿಳ್ಕೊಂಡು ಈ ರಾವಣ ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಉದ್ಯುಕ್ತನಾದ. ಇದು ನಿರ್ಣಯ. ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಹಾಗೇನು ಮಾತು ಬಂದಿಲ್ಲ. ಅವನು ಹೊತ್ಕೊಂಡು ಹೋಗಿ ಸೀತೆಯನ್ನೇ ಅಂತಲೇ ಹೇಳ್ತಾರೆ ವಾಲ್ಮೀಕಿಗಳು. ಆದರೆ ವ್ಯಾಖ್ಯಾನಕಾರರಿಗೆ ಅದು ಬಹುಶಃ ಅಪೇಕ್ಷಿತ ಆಗಿಲ್ಲ. ಅದು ಸೀತೆಯನ್ನು ಆತ ಮುಟ್ತಾನೆ. ಈಗ ನಾನು ಎಷ್ಟೋ ಸರಿ ಆಲೋಚನೆ ಮಾಡಿದ್ದೇವೆ, ಸೀತೆಯನ್ನು ಹೋಗಲಿ, ಸೀತೆಯನ್ನಾಗಲಿ ಸರಸ್ವತಿಯನ್ನಾಗಲಿ ಪಾರ್ವತಿಯನ್ನಾಗಲಿ ದಿಕ್ಪಾಲಕರ ಪತ್ನಿಯರನ್ನಾಗಲಿ, ಯಾರೋ ಸಾಧಾರಣವಾದಂಥ ಅಪ್ಸರೆಯರನ್ನ ದೇವತಾಸ್ತ್ರೀಯರನ್ನ ರಾಕ್ಷಸರು ಅತಿಕ್ರಮಿಸಬಹುದು. ಆದರೆ ದಿಕ್ಪಾಲಕರು, ಅಷ್ಟದಿಕ್ಪಾಲಕರು, ಶಚಿ, ಇಂದ್ರನ ಪತ್ನಿ ಅಂತ ಶಚಿಯರು, ಇಂಥವರೆಲ್ಲ ಏನಿರ್ತಾರಲ್ಲ ಅವರೆಲ್ಲ ದೇವತಾಸ್ತ್ರೀಯರಲ್ಲೇ ಅತ್ಯಂತ ಶ್ರೇಷ್ಠರಾದವರು. ಅವರನ್ನು ಯಾರೂ ಅತಿಕ್ರಮಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದಾಗ ಸೀತೆಯನ್ನು ಕೂಡ ಅತಿಕ್ರಮಿಸೋದು ಅಸಾಧ್ಯನೇ. ಹಾಗಾಗಿ ಆ ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನಕಾರರೊಬ್ಬರು ಏನು ಹೇಳ್ತಾರಂದ್ರೆ, ಸೀತೆಯನ್ನು ಅವನು ಅತಿಕ್ರಮಣ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅವನಿಗೆ ಸೀತೆಯ ನೆರಳನ್ನು ಹಿಡಿದು ಜಗ್ಗಿದ. ಮುಂದೊಮ್ಮೆ ಸಮುದ್ರ ಉಲ್ಲಂಘನೆ ಮಾಡುವಾಗ ಹನುಮಂತ ಅಂತ ಒಂದು ಕಥೆ ನೀವು ಕೇಳ್ತೀರಿ. ಅಲ್ಲಿ ಸಿಂಹಿಕಾ ಅಂತನೂ ಯಾವೊಬ್ಬ ರಾಕ್ಷಸಿ ಹನುಮಂತನಿಗೆ ವಿಘ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವಳಿಗೇನು ವರ ಇರ್ತದೆ ಅಂತಂದರೆ, ಯಾರ್ದಾದ್ರೂ ನೆರಳು ಕಂಡ್ರೆ ಅವಳಿಗೆ ಆ ನೆರಳನ್ನು ಹಿಡಿದು ಹೇಳಿದ್ರೆ ಆ ವ್ಯಕ್ತಿನೂ ಬರಲೇಬೇಕು. ಹೀಗೆ ಅವಳಿಗೆ ವರ ಇರ್ತದೆ. ಮತ್ತು ಬಹುತೇಕ ರಾಕ್ಷಸರೆಲ್ಲ ಮಾಯಾವಿಗಳಾದ್ರಿಂದ ಸೀತೆಯ ನೆರಳು, ಸೀತೆಯ ಛಾಯೆಯನ್ನು ಆತ ಹಿಡಿದು ಎಳೆದನೇ ಹೊರತು ಸೀತೆಯನ್ನು ನೇರವಾಗಿ ಮುಟ್ಟಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣದ ವ್ಯಾಖ್ಯಾನಕಾರರು ಕೂಡ ಅಭಿಪ್ರಾಯ ಪಡ್ತಾರೆ. ಇನ್ನು ಆನಂದ ರಾಮಾಯಣ, ತಾತ್ಪರ್ಯಜನ್ಯ ಇತ್ಯಾದಿಗಳಿಗೆ ಅನುಸಾರವಾಗಿ ಆ ಸೀತೆಯನ್ನು ಮುಟ್ಟುವ ಪ್ರಶ್ನೆನೇ ಇಲ್ಲ. ಸೀತೆಯ ಆಕೃತಿ ಏನಿತ್ತು ಅದನ್ನಷ್ಟೇ ಆತ ಹೊತ್ಕೊಂಡು ಹೋದ. ಕೈಲಾಸಕ್ಕೆ ಹೊರಟು ಹೋದ್ಲು ಅಂತ ತಾತ್ಪರ್ಯದಲ್ಲಿ ಅದನ್ನು ತಿಳಿಸ್ತದೆ. ಆ ಕೈಲಾಸಕ್ಕೆ ಹೊರಟು ಹೋದ ಅಂತ ಅನ್ನೋದು ಕೂರ್ಮ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವೆಂಕಟಾಚಲದ ಮಹಾತ್ಮ್ಯ ಮತ್ತು ವರಾಹ ಪುರಾಣ ಇತ್ಯಾದಿ ಅನೇಕ ಗ್ರಂಥಗಳಲ್ಲಿ ಅಂಥ ಮಾತು ಬಂದೇ ಬರ್ತದೆ. ಅಂದ್ರೆ ಏನೇನು ಮಾತು ಬಂದಿದೆ, ಎಲ್ಲೆಲ್ಲಿ ಆ ಥರದ ಉಲ್ಲೇಖ ಇದೆ ಅದನ್ನು ಕೂಡ ಸ್ವಲ್ಪ ನಾವು ಈ ನೆಪದಿಂದ ಗಮನಿಸಬೇಕು. ಕೂರ್ಮ ಪುರಾಣದಲ್ಲಿ ಇಂಥದ್ದೊಂದು ಮಾತು, ಇವು ಕೆಲವು ಮಾತುಗಳನ್ನು ಈ ವಾಲ್ಮೀಕಿ ರಾಮಾಯಣಕ್ಕೆ ಸತ್ಯಧರ್ಮ ತೀರ್ಥರು ವ್ಯಾಖ್ಯಾನ ಬರ್ತಿರ್ತಾರಲ್ಲ, ಆ ವ್ಯಾಖ್ಯಾನದೊಳಗೆ ಕೆಲವು ಇಂಥ ಪುರಾಣದ ವಾಕ್ಯಗಳನ್ನು ಉದಾಹರಣೆ ಮಾಡ್ತಾರೆ ಸತ್ಯಧರ್ಮ. ಅದನ್ನು ತಾತ್ಪರ್ಯಜನ್ಯಕ್ಕೆ ಸಂಸ್ಕೃತ ವ್ಯಾಖ್ಯಾನ ಬರೆಯುವಾಗ ಗೋವಿಂದಾಚಾರ್ಯರು, ಆಮೇಲೆ ತಾತ್ಪರ್ಯಜನ್ಯಕ್ಕೆ ಕನ್ನಡದ ವ್ಯಾಖ್ಯಾನ ಬರೆದಾಗ ಪ್ರಭಂಜನಾಚಾರ್ಯ ವ್ಯಾಸಂಕರಿ ಪ್ರಭಂಜನಾಚಾರ್ಯ ಇಬ್ಬರೂ ಆ ಕೂರ್ಮ ಪುರಾಣದ ಶ್ಲೋಕಗಳನ್ನು ಸತ್ಯಧರ್ಮ ತೀರ್ಥರು ಮತ್ತು ಇತ್ಯಾದಿಗಳು ಉದಾಹರಣೆ ಕೊಟ್ಟ ಶ್ಲೋಕಗಳನ್ನು ಇವರು ಉದಾಹರಿಸ್ತಾರೆ. ಆ ಶ್ಲೋಕ ಏನು? ಅಥಾವಸತ್ಯಾತ್ ಭಗವಾನ್ ಹವ್ಯವಾಹೋ ಮಹೇಶ್ವರ ಆವಿರಾಸಿ ಸುದೀಪ್ತಾತ್ಮ ತೇಜಸ ನಿರ್ದಹನ್ನಿವ. ರಾವಣ ಸೀತೆಯನ್ನು ಅಪಹಾರ ಮಾಡಲಿಕ್ಕೆ ಅಂತ ಬಂದಾಗ ಒಳಗೆ ಅಗ್ನಿ ಕುಂಡ ಇತ್ತಲ್ಲ, ಅಗ್ನಿ ಶಾಲೆ ಇತ್ತಲ್ಲ, ಋಷಿಗಳಂತ ವಾಸ ಮಾಡ್ಕೊಂಡಿದ್ರಿಂದ ಯಾವಾಗಲೂ ಅಗ್ನಿ ಉರಿತಿತ್ತು. ಆ ಅಗ್ನಿಯಿಂದ ಅಗ್ನಿ ಎದ್ದು ಹೊರಗೆ ಬಂದ. ಹವ್ಯವಾಹೋ ಮಹೇಶ್ವರ ಬಂದದ್ದು ಯಾರು? ಸುಮ್ಮನೆ ಶಬ್ದಗಳನ್ನಷ್ಟೇ ಗಮನಿಸ್ತೀರಿ. ಹವ್ಯವಾಹ ಅಂದರೆ ಅಗ್ನಿ, ಮಹಾತ್ಮನಾದಂಥ ಮಹಾ ತೇಜಸ್ವಿಯಾದಂಥ ಅಗ್ನಿದೇವರಲ್ಲಿ ಹೊರಗೆ ಬಂದು ಮಾಯಾಮಯವಾದಂಥ ಸೀತೆಯನ್ನು ಸೃಷ್ಟಿ ಮಾಡಿದ. ಅವನು ತಾನೇ ಸೃಷ್ಟಿ ಮಾಡಿದ. ತಾತ್ಪರ್ಯದಲ್ಲಿ ಸೀತೆನೇ ಸೃಷ್ಟಿ ಮಾಡಿದ್ಲು ಅಂತೀವಿ. ತಾನೇ ಸೃಷ್ಟಿ ಮಾಡಿದ್ಲು ಅಂದ್ರೂ ಅವನ ಮೂಲಕ ಸೃಷ್ಟಿ ಮಾಡಿಸಿದ್ಲು ಅಂದ್ರೂ ಅದಕ್ಕೇನು ಹೆಚ್ಚು ವ್ಯತ್ಯಾಸ ಆಗಲಿಕ್ಕಿಲ್ಲ. ಯಾತಕ್ಕಾಗಿ ಅವನು ಮಾಡಿದ ಅಂದರೆ ರಾವಣ ವಧೇಚ್ಛಯ, ಆ ಪ್ರತಿಕೃತಿಯನ್ನು ಅಪಹಾರ ಮಾಡಿಕೊಂಡು ಆತ ಮೋಹಿತನಾಗಿ ಮುಂದೆ ಹತ್ಯೆ ಒಳಗಾಗಲಿ ಅಂತ ಮಾಡಿದ. ಸೀತೆಯನ್ನು ಎತ್ಕೊಂಡು ಪಾವಕಃ ಅಂತರ್ಧೀಯತ, ಸೀತೆಯನ್ನು ತನ್ನ ಜೊತೆಗೆ ಕರ್ಕೊಂಡು ಅದೃಶ್ಯನಾಗಿಬಿಟ್ಟ ಅಂತ ಕೂರ್ಮ ಪುರಾಣದ ಮಾತು. ಅದು ಗೋವಿಂದಾಚಾರ್ಯ ಏನು ಹೇಳ್ತಾರಂದ್ರೆ, ಹವ್ಯವಾಹು ಮಹೇಶ್ವರ ಅಂತ ಮಾತಿದೆ ನೋಡಿ. ಅದು ಹವ್ಯವಾಹ ಅಂದ್ರೆ ಬರೇ ಅಗ್ನಿ ಅಲ್ಲ, ಹವ್ಯವಾಹ ಅನ್ನೋ ಶಬ್ದಕ್ಕೆ ಅಗ್ನಿ ಅಂತ ಅರ್ಥ. ಹೌದು, ಅದು ಮಹೇಶ್ವರ ಅಂತ ಮಾತಿದೆಯಲ್ಲ. ಹಾಗಾಗಿ ಅಗ್ನಿಯ ಒಳಗಿರುವಂತಹ ನಂತರ್ಗತನಾದಂತಹ ಮಹೇಶ್ವರ ಆ ಸೀತೆಯನ್ನು ತನ್ನ ಜೊತೆಗೆ ಕರ್ಕೊಂಡು ಹೋದ, ಕೈಲಾಸ ಪರ್ವತದಲ್ಲಿ ಅವಳನ್ನು ಸ್ಥಿರವಾಗಿ ಇರಿಸ್ಕೊಂಡ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಅವನೇ ಸೀತೆಯನ್ನು ತನ್ನ ಕಡೆ ಇಟ್ಕೊಂಡ. ಮತ್ತೆ ಅಗ್ನಿ ಪ್ರವೇಶ ಆಗ್ತದಲ್ಲ ಮುಂದೆ, ರಾವಣನ ಹನನ ಎಲ್ಲ ಆದ ಬಳಿಕ, ಆವಾಗ ತಂದು ಕೊಟ್ಟದ್ದು ಅಗ್ನಿನೇ ಅಲ್ಲ, ಅಗ್ನಿ ಒಳಗಿರುವಂಥ ಮಹೇಶ್ವರನೇ ಅಂತ ಅದನ್ನು ವ್ಯಾಖ್ಯಾನ ಮಾಡ್ತಾರೆ.
ಮಹೇಶ್ವರ ಅನ್ನೋ ಶಬ್ದದಿಂದ ಹಾಗೆ ತಗೊಳ್ಬೇಕು. ರುದ್ರ ಅಂತ ಅಭಿಪ್ರಾಯ ಪುರಾಣಕಾರರಿಗೆ ವೇದವ್ಯಾಸರಿಗೆ ಇಲ್ಲದೇ ಇದ್ರೆ ಅವ್ರು ಬರೇ ಹವ್ಯವಾಹ ಅಂತ ಹೇಳ್ತಿದ್ರು. ಮಹೇಶ್ವರ ಅಂತ ಹೇಳಿದ್ರಿಂದ ಹೀಗೆಲ್ಲ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಅವಳು ಕೂಡ ಶಿವನನ್ನ ಪ್ರಾರ್ಥನೆ ಮಾಡಿದಂತೆ ಸೀತಾದೇವಿ. ಹಾಗದು ಮುಂದೆ ಅದೇ ಕೂರ್ಮ ಪುರಾಣದಲ್ಲಿದೆ. ಪ್ರಪದ್ಯೆ ಶರಣಂ ರುದ್ರಂ ಮಹಾಗ್ರಾಸಂ ತ್ರಿಶೂಲಿನಂ, ತ್ರಿಶೂಲಧಾರಿಯಾದಂತಹ ಶಿವನನ್ನು ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಸೀತಾ ಪ್ರಾರ್ಥನೆ ಮಾಡಿದ್ಲು. ಆ ಶಿವ ಅವನನ್ನು ತನ್ನ ಕೈಲಾಸದಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡ್ಬಿಟ್ಟ ಅಂತ ಮಾತು. ಇದು ಕೂರ್ಮ ಪುರಾಣದ ಮಾತಾಯಿತು. ಹಾಗೆ ವರಾಹ ಪುರಾಣದಲ್ಲಿ, ಬ್ರಹ್ಮವೈವರ್ತ ಪುರಾಣದಲ್ಲಿ ಕೂಡ ಇಂಥ ಮಾತುಗಳನ್ನ ನಾವು ಶ್ರವಣ ಮಾಡ್ತೀವಿ. ಬ್ರಹ್ಮವೈವರ್ತ ಪುರಾಣದಲ್ಲಿ ನಾರದನಿಗೆ ಸ್ವಯಂ ಶ್ರೀಮನ್ನಾರಾಯಣ ಈ ಸೀತಾಪಹರಣದ ರಹಸ್ಯ ಇದನ್ನೆಲ್ಲ ಹೇಳಿದ್ರ ವರ್ಣನೆ ಇದೆ. ಆ ಶ್ಲೋಕಗಳನ್ನು ಕೂಡ ಗಮನಿಸಬೇಕು. ಏನಿದೆ ಅಂತಂದ್ರೆ, ಸೀತಾಪಹಾರ ಕಾಲ ಸಮೀಪ ಬಂದಿತ್ತು. ಮತ್ಪ್ರಸೂಂ ಮಯಿ ಸನ್ಯಸ್ಯ ಛಾಯಾಂ ರಕ್ಷಾಂತಿಕೆ ಅಧುನಾ ದಾಸ್ಯಾಮಿ ಸೀತಾಂ ತುಭ್ಯಂ ಚ ಪರೀಕ್ಷಾ ಸಮಯೇ ಪುನಃ. ಆ ಸೀತೆಯ ನೆರಳನ್ನ, ಸೀತೆಯ ಪ್ರತಿಕೃತಿಯನ್ನ ರಾಕ್ಷಸನಾದಂತಹ ರಾವಣನಿಗೆ ಕೊಟ್ಟು ನಿಜವಾದ ಸೀತೆಯನ್ನ ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ ಅವನು ಅಗ್ನಿ. ಮತ್ತೆ ಮುಂದೆ ಅಗ್ನಿ ಪರೀಕ್ಷಾ ಸಮಯದಲ್ಲಿ ಅವಳನ್ನು ತಂದು ಕೊಡ್ತೇನೆ, ಆ ಅಗ್ನಿ ಸೀತಾದೇವಿಯನ್ನು ನಿಮ್ಮ ಬಳಿಗೆ ತಂದು ಒಪ್ಪಿಸ್ತೇನೆ. ರಾಮಸ್ತದ್ವಚನ ಸುತ್ತ ಅಗ್ನಿ ಹೇಳಿದ ಮಾತದು ರಾಮನಿಗೆ. ಮತ್ಪ್ರಸು ಅಂದ್ರೆ ನನ್ನ ತಾಯಿಯಾದಂತಹ ಸೀತಾದೇವಿ ಏನಿರ್ತಾರೆ ಅವಳ ರಕ್ಷಣೆಗಾಗಿ ಇದನ್ನೆಲ್ಲ ನಾನು ಮಾಡ್ತೀನಿ ಅಂತ ಅಗ್ನಿ ಹೇಳಿದ್ದ. ನ ಪ್ರಕಾಶಿತ ಲಕ್ಷ್ಮಣನ್, ರಾಮ ಈ ರಹಸ್ಯವನ್ನು ಲಕ್ಷ್ಮಣನಿಗೂ ತಿಳಿಸ್ಕೊಟ್ಟಿರ್ಲಿಲ್ಲಂತೆ. ಲಕ್ಷ್ಮಣನು ಕೂಡ ನಿಜವಾದ ಸೀತೆ ಅಪಹಾರ ಆಗಿಬಿಟ್ಟಿದ್ದಾಳೆ ಅಂತ ತಿಳ್ಕೊಂಡಿದ್ದ. ಅದು ಯಾರಿಗೂ ಗೊತ್ತಿರಲಿಲ್ಲ, ರಾಮನಿಗೆ ಮತ್ತೆ ಸೀತೆಗೆ ಅಗ್ನಿಗೆ ಇಷ್ಟು ಜನರಿಗೆ ಮಾತ್ರ ಗೊತ್ತಿತ್ತು. ಸ್ವಚ್ಛಂದಂ ಸ್ವೀಚಕಾರ, ಆಗ ನೀನು ಆದಂತೆ ಮಾಡು ಅಂತ ಹೇಳಿದ. ಹೃದಯೇನ ವಿದೂಯತ, ಆಗ ಮನಸ್ಸಿಗೆ ಮಾತ್ರ ನೋವಾಗಿತ್ತು. ವಂಹಿರ್ ಯೋಗೇನ ಸೀತಾಂ ಒತ್ತು ಮಾಯಾ ಸೀತಾಂ ಚಕಾರಹ, ಆ ವನ್ಹಿ ಯೋಗ ಶಕ್ತಿಯಿಂದ ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿದ. ತತ್ತುಲ್ಯ ಗುಣೋಪೇತಾಂ, ಸೀತೆ ಹೇಗಿದ್ಲೋ ಹಾಗೆ ಅದು ಮಾಯಾಕತೆ. ರಾಮನಿಗೆ ಕೊಟ್ಟ ಅದನ್ನು, ರಾಮನಿಗೆ ಕೊಟ್ಟ ಅಂತ ನಾರದನಿಗೆ ಕಥೆ ಹೇಳೋದು ಇದನ್ನೆಲ್ಲ. ಸೀತಾಂ ಗೃಹೀತ್ವಾ ಸ ಯಯೌ ಗೋಪ್ಯಂ ವಕ್ತು ನಿಷೇಧ್ಯತೆ, ಸೀತೆಯನ್ನು ಸ್ವೀಕಾರ ಮಾಡಿ ಹೊರಟೋಗ್ಬಿಟ್ಟ ಅಗ್ನಿ. ಈ ರಹಸ್ಯವನ್ನು ಯಾರಿಗೂ ಹೇಳಬೇಡ ಅಂತ ಹೇಳಿದ ಅಗ್ನಿ ಈ ರಾಮನಿಗೆ. ಲಕ್ಷ್ಮಣವನೈವ ಬುಬುಧೆ, ಲಕ್ಷ್ಮಣನಿಗೆ ತಿಳಿಲಿಲ್ಲ ಅದು. ಕಿಮ್ ಅನ್ಯಸ್ಯ ಕಾಕಥ, ಬೇರೆಯವ್ರಿಗೆ ಗೊತ್ತಾಗೋದು ಹೇಗೆ? ನಿತ್ಯ ರಾಮನ ಜೊತೆ ಸೀತೆ ಜೊತೆ ಇದ್ದವನು ಲಕ್ಷ್ಮಣನಿಗೆ ತಿಳಿಲಿಲ್ಲ ಅಂದ್ರೆ ಅದು ಬೇರೆಯವರಿಗೂ ತಿಳಿಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಆ ಬ್ರಹ್ಮವೈವರ್ತದ ಮಾತು. ರಾವಣ ವಧೆ ಆದ ಬಳಿಕ ಆ ಬ್ರಹ್ಮವೈವರ್ತ ಪುರಾಣದಲ್ಲೇ ತಾಂ ಚ ವನ್ನಿ ಪರೀಕ್ಷಾಂ ವೈ ಕಾರಯಾಮಾಸ ಸತ್ವರಂ, ವನ್ನಿ ಪರೀಕ್ಷೆ ಅಗ್ನಿ ಪರೀಕ್ಷೆಯನ್ನು ಮಾಡ್ತಿದ ರಾಮ. ಆಗ ಹುತಾಶನ ಅಗ್ನಿ ದೇವ ಅಲ್ಲಿಗೆ ಬಂದು ವಾಸ್ತವೀಂ ಜಾನಕೀಂ ದದೌ, ನಿಜವಾದ ಸೀತೆಯನ್ನು ಅಲ್ಲಿ ತಂದು ಕೊಟ್ಟ. ಇಲ್ಲಿ ಆ ಪ್ರತಿಕೃತಿಯಲ್ಲಿತ್ತಲ್ಲ ಸೀತೆಯ ಪ್ರತಿಕೃತಿ, ಅಂದ್ರೆ ಪ್ರತಿಕೃತಿ ಅಂದ್ರೆ ಅದೊಂದು ಆಕಾರ, ಒಂದು ಗೊಂಬೆ ಇರ್ತದೆ. ಆ ಗೊಂಬೆಗೆ ಚಲನವಲನ ಬೇಕಲ್ಲ, ಆ ಚಲನವಲನ ಆಗೋ ಸಲುವಾಗಿ ಅಲ್ಲಿ ಇಂದ್ರ ಪ್ರವೇಶ ಮಾಡಿದಂತೆ ಒಳಗೆ. ಇಂದ್ರ ಅದ್ರ ಒಳಗಿತ್ತು, ಅದರ ಅಂಗಾಂಗ ಚೇಷ್ಟೆ ಆಗುವಂತೆ ನೋಡ್ಕೊಳ್ತಿದ್ದ ಅಂತ ಆಚಾರ್ಯ ತಾತ್ಪರ್ಯ ಇದನ್ನ ಉಲ್ಲೇಖ ಮಾಡ್ತಾರೆ. ತಸ್ಯಾಸ್ತಾಂ ಪ್ರತಿಕೃತಂ ಪ್ರವೇಶ ಶಕ್ರ, ಶಕ್ರ ಅಂದ್ರೆ ಇಂದ್ರ. ಅಲ್ಲಿ ಲಕ್ಷ್ಮೀದೇವಿ ಸನ್ನಿಧಾನನೂ ಇತ್ತು, ಎಲ್ಲಾ ಕಡೆ ಇರುವಂತೆ ಲಕ್ಷ್ಮೀದೇವಿ ಅಲ್ಲಿ ಕೂಡ ಇದ್ಲು. ವ್ಯವಹಾರ ಸೀತೆ ಅಂತ ಅನ್ಸ್ಕೋಬೇಕಲ್ಲ, ಅದು ಬರೀ ಇಂದ್ರ ಒಬ್ಬನೇ ಇದ್ಬಿಟ್ರೆ ಅದು ಸೀತೆ ಅಂತ ಅನ್ಸ್ಕೊಳ್ಳೋದು ಹೇಗೆ? ಅದಕ್ಕೆ ಸೀತೆ ಅಂತ ಅನ್ಸ್ಕೊಳ್ಳೋ ಸಲುವಾಗಿ ಲಕ್ಷ್ಮೀದೇವಿ ಇದ್ಲು ಹೊರತು ರಾವಣ ಮುಟ್ಟಿದಿಂದ ಅದಕ್ಕೆ ಅಪಚಾರ ಆಗುವ ಮಟ್ಟಿಗೆ ಇರಲಿಲ್ಲ. ಅವಳನ್ನು ಕರ್ಕೊಂಡು ರಜನೀಕರಣ ಆದಂತ ರಾವಣ ಹೊರಟು ಹೋಗ್ಬಿಟ್ಟ. ಗೋವಿಂದಾಚಾರ್ಯ ಏನ್ ಹೇಳ್ತಾರಂದ್ರೆ, ಇದು ಬೇರೆ ಕಡೆ ಬಂದಿಲ್ಲ, ಬರೇ ಇಂದ್ರ ಪ್ರವೇಶ ಮಾಡಲಿಲ್ಲ, ಇಂದ್ರನ ಜೊತೆಗೆ ಇಂದ್ರನ ಪತ್ನಿ ಅಂತ ಸಚೀದೇವಿನೂ ಕೂಡ ಆ ಪ್ರತಿಕೃತಿಯೊಳಗಿದ್ದಳು ಅಂತ ಗೋವಿಂದಾಚಾರ್ಯರು ಅಭಿಪ್ರಾಯ ಪಡ್ತಾರೆ. ಅವಳೇ ವೇದವತಿ ಹೇಳ್ತಾರೆ, ಇದು ಮುಂದೆ ಬರ್ತದ ಒಂದೇ ನಿಮಿಷ. ಇಂದ್ರ ಆ ಪ್ರತಿಕೃತಿಯೊಳಗಿದ್ನಲ್ಲ, ಇಂದ್ರನ ಜೊತೆ ಶಚಿನೂ ಕೂಡ ಇದ್ಲು. ಯಾಕೆ ಶಚಿ ಇದ್ಲು ಅಂತಂದ್ರೆ, ಹೀಗೊಂದು ಮಾತಿದೆ ಬ್ರಹ್ಮವೈವರ್ತ ಪುರಾಣದಲ್ಲಿ, ಹೀಗೊಂದು ಮಾತಿದೆ. ಈ ಮಾಯಾ ಸೀತಾ, ಆ ಪ್ರತಿಕೃತಿ ಸೀತಾ ಇದ್ದಲ್ಲ, ಅವಳು ಮುಂದಿನ ಜನ್ಮದಲ್ಲಿ ದ್ರೌಪದಿಯಾಗಿ ಜನಿಸಿದ್ಲು ಅಂತ ಒಂದು ಮಾತಿದೆ. ಅವಳು ದ್ರೌಪದಿಯಾಗಿ ಜನಿಸಲಿಕ್ಕೆ ಹೇಗೆ ಸಾಧ್ಯ?
ದ್ರೌಪದಿ ಅಂತಂದರೆ ಅವಳು ಇಂದ್ರನ ಪತ್ನಿ, ಯಮನ ಪತ್ನಿ, ಆಮೇಲೆ ನಕುಲ ಸಹದೇವರ ಪತ್ನಿ, ಅಶ್ವಿನಿ ದೇವತೆಗಳ ಪತ್ನಿಯ ಸನ್ನಿಧಾನ ಅವರಿಗೆ. ಮತ್ತು ಭಾರತೀ ದೇವಿ, ಮುಖ್ಯ ಪ್ರಾಣನ ಪತ್ನಿ ಅಂತ ಭಾರತೀ ದೇವಿ ಸನ್ನಿಧಾನ. ಅವಳು ಬರೇ ಲಕ್ಷ್ಮೀ ದೇವಿ ಆಗಿದ್ದರೆ, ಲಕ್ಷ್ಮೀ ಸನ್ನಿಧಾನ ಮಾತ್ರ ಅವಳಲ್ಲಿದ್ದರೆ, ಇಂದ್ರ ಮಾತ್ರ ಒಳಗಡೆ ಇದ್ದು ಅಂಗಾಂಗಗಳ ಚೇಷ್ಟ ಆಗುವಂತ ನೋಡ್ಕೊಂಡಿದ್ರೆ, ಆ ಮಾಯಾ ಸೀತಾ ಮುಂದೆ ದ್ರೌಪದಿ ಆಗೋದು ಹೇಗೆ? ಅದಕ್ಕಾಗಿ ದ್ರೌಪದಿ ಅವಳು ಮುಂದೆ ಆಗಬೇಕಾದ್ರೆ ಅವಳೊಳಗೆ ಶಚಿಯನ್ನು ಕೂಡ ಇದ್ದಿರಬೇಕು ಅಂತ ಬ್ರಹ್ಮವೈವರ್ತ ಪುರಾಣದ ಸೂಚನೆಯನ್ನು ಗೋವಿಂದಾಚಾರ್ಯ ಗಮನಿಸಿ ಅದನ್ನು ವಿವರಿಸ್ತಾರೆ. ತಚ್ಛಾಯ ದ್ರೌಪದಿ ದೇವಿ ದ್ವಾಪರೇ ದ್ರುಪದಾತ್ಮಜ. ದ್ವಾಪರ ಯುಗದಲ್ಲಿ ತಚ್ಛಾಯ, ಆ ಸೀತೆಯ ಛಾಯನೇ ದ್ರೌಪದಿ ಆದಳು. ಇಷ್ಟನ್ನೆಲ್ಲ ಗಮನಿಸ್ಬೇಕು. ಅದನ್ನು ಶಚಿದೇವಿಯಲ್ಲಿ ಒಳಗೆ ಇರಲಿಲ್ಲ ಅಂತ ಇದು ಯಾರೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇದ್ರೆ, ಇದೇ ಸೀತೆನೇ ಮುಂದೆ ದ್ರೌಪದಿ ಆಗಿಬಿಟ್ಟು ಅಂತ ಹಾಗೆ ಪುರಾಣ ಹೇಳೋ ಸಾಧ್ಯತೆ ಇದೆ. ಅದಕ್ಕಾಗಿ ನೇರವಾಗಿ ನರಕಕ್ಕೆ ಹೋಗಬೇಕು ಅಂತಿದ್ರೆ ಪುರಾಣ ಹೇಳ್ರಿ ಅಂತ ಹೇಳ್ತಾರೆ. ಶಾಸ್ತ್ರ ಪಾಠ ಮಾಡೋದಕ್ಕಿಂತ ಸುಧಾ, ನ್ಯಾಯಾಮೃತ, ಸತ್ಯಕಾಂಡಗಳು, ಅದ್ವೈತದ ಇಷ್ಟಸಿದ್ಧಿ, ಅದ್ವೈತ ಸಿದ್ಧಿ ಅಂತ ಗ್ರಂಥಗಳನ್ನು ಪಾಠ ಹೇಳಲಿಕ್ಕೆ ಅದನ್ನೂ ಕಷ್ಟನೇ, ಅದೇನು ಸಾಮಾನ್ಯವಾಗಿ ಸಾಧ್ಯ ಆಗುವಂಥದ್ದಲ್ಲ. ಆದರೆ ನೇರವಾಗಿ ಒಮ್ಮೆಲೆ ನರಕಕ್ಕೆ ಹೋಗಬೇಕು ಅಂತಿದ್ರೆ ಪುರಾಣಗಳನ್ನು ಪ್ರವಚನ ಮಾಡ್ರಿ ಅಂತ ಒಂದು ಮಾತಿದೆ. ಯಾಕೆಂದ್ರೆ ಒಳಗಿನ ರಹಸ್ಯಗಳನ್ನು ಹೇಳಲಿಕ್ಕೆ ಶಕ್ತಿ ಇರೋದಿಲ್ಲ, ಅಷ್ಟು ಅಧ್ಯಯನ ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಯಾರೋ ಮಹಾತ್ಮ ವಿದ್ವಾಂಸರಾದವರು, ಗೋವಿಂದಾಚಾರ್ಯರು, ಪ್ರಬಂಧಾಚಾರ್ಯರು ಅಂತವರು ಅಂತ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ಗ್ರಂಥಗಳನ್ನು ಅವಲೋಕನ ಮಾಡಿರ್ತಾರೆ. ನಮಗೆ ಸಾಧ್ಯ ಆದಷ್ಟು ನಾವು ಅವಲೋಕನ ಮಾಡಿದ್ದೇವೆ ಇಲ್ಲ ಅಂತಲ್ಲ, ಅದು ಅವರು ಮಾಡಿದ್ರಿಂದ ಅದನ್ನು ಬಳಕೆ ಮಾಡ್ಕೊಂಡು ಎಲ್ಲನೂ ಹೇಳಲಿಕ್ಕೆ ಸಾಧ್ಯ ಆಯ್ತು ಅಷ್ಟೇ. ಹಾಗಾಗಿ ಇಲ್ಲೇ ಇದ್ರೆ ನೇರವಾಗಿ ಸೀತೆನೇ ದ್ರೌಪದಿ ಆಗಿಬಿಟ್ಟು ಅಂತ ಪುರಾಣ ಹೇಳಿ ಎಲ್ಲರ ಕಡೆ ಸಿಪಾಯಿ ಹೊರಿಸ್ಕೊಂಡು ಸನ್ಮಾನ ಮಾಡಿಸ್ಕೊಂಡು ಹೊರಟೋಗೋದಾಗ್ತದೆ. ಸೀತೆನೇ ದ್ರೌಪದಿ ಆದ್ಲು ಅಂತಂದ್ರೆ ಅದ್ರ ಒಳಗಿದ್ದಂಥ ಶಚಿ ಇದ್ಲು, ಶಚಿನೇ ಮುಂದೆ ದ್ರೌಪದಿ ಆದ್ಲು ಅಂತ ಅದರ ರಹಸ್ಯವನ್ನು ನಾವು ಗಮನಿಸಬಹುದು. ಸ್ಕಂದ ಪುರಾಣದಲ್ಲಿ ಹಾಗೊಂದು ಮಾತಿದೆ. ಸ್ಕಂದ ಪುರಾಣದಲ್ಲಿ ಒಂದು ವೆಂಕಟಾಚಲ ಮಹಾತ್ಮ್ಯ ಅಂತಿದೆ. ಬ್ರಹ್ಮವೈವರ್ತ, ಬ್ರಹ್ಮಾಂಡ ಪುರಾಣದಲ್ಲಿ, ಭವಿಷ್ಯೋತ್ತರ ಪುರಾಣಗಳಲ್ಲಿ ಎಲ್ಲ ವೆಂಕಟೇಶ್ವರ ದೇವರ ಮಹಾತ್ಮ್ಯ ಬರ್ತದೆ. ಹಾಗೆ ಸ್ಕಂದ ಪುರಾಣದಲ್ಲಿ ಕೂಡ ಒಂದು ಮಾತು, ಅಗ್ನಿಹೋತ್ರಗತೋ ವನ್ಹಿ ತಂ ಜ್ಞಾತ್ವ ರಾವಣೋದ್ಯಮಂ. ರಾವಣ ಸೀತೆಯನ್ನು ಅಪಹಾರ ಮಾಡ್ಲಿಕ್ಕೆ ಬಂದದ್ದನ್ನ ಅಗ್ನಿಕುಂಡದೊಳಗಿರುವಂಥ ಅಗ್ನಿ ನೋಡಿ ಅವನೇನು ಮಾಡಿದ, ಸೀತೆಯನ್ನು ಪಾತಾಳಕ್ಕೆ ತಗೊಂಡು ಹೋಗಿಬಿಟ್ಟ. ಸ್ವಾಹಾಯಾಮ್ ಸನ್ನಿವೇಶಿತ, ತನ್ನ ಪತ್ನಿ ಸ್ವಾಹ ಇದ್ದಲ್ಲ ಅವಳ ಜೊತೆ ಇಟ್ಬಿಟ್ಟ, ನೀನಿಲ್ಲಿ ಸುಖವಾಗಿರು ಅಂತೇಳಿ. ತೇನೈವ ರಕ್ಷಿತ ಸ್ಪೃಷ್ಟಾಂ ಪುರಾ ವೇದವತೀಂ ಶುಭಾಂ. ಅಲ್ಲಿ ವೇದವತಿಯನ್ನು ತಂದಿಟ್ಟ. ಯಾಕೆಂದ್ರೆ ಆ ವೇದವತಿ ಹಿಂದೊಮ್ಮೆ ಆ ರಾವಣನ ಕೈಯಿಂದ ಅತಿಕ್ರಮಕ್ಕೊಳಗಾಗಿದ್ಲು. ಅವಳು ಮುಡಿಯನ್ನು ಹಿಡಿದು ಎಳೆದಿದ್ದ ಅವನು. ಅಗ್ನವು ವಿಶಿಷ್ಟ ದೇಹಾಂ, ಅವಳು ಆವಾಗ ಅಗ್ನಿಯಲ್ಲಿ ತನ್ನ ದೇಹವನ್ನು ಪರಿತ್ಯಾಗ ಮಾಡಿದ್ಲು. ಅವಳನ್ನ ಅಲ್ಲಿ ತಂದಿರಿಸಿದ. ಯಾಕಂದ್ರೆ ಅವಳು ರಾವಣನ ಹತ್ಯೆ ಕಾರಣ ಆಗಬೇಕಾಗಿತ್ತು. ನಿನ್ನ ಹತ್ಯೆಗೋಸ್ಕರ ನಾನು ಹುಟ್ಟಿ ಬರ್ತೀನಿ ಅಂತ ಹೇಳಿದ್ದವಳು ಅಂತ ಹಾಗೆ ಮಾತಿದೆ. ಹಿಂದೆ ಬಂದಿತ್ತದ ಮಾತು. ಸೀತಾಯ ರೂಪ ಸದೃಶೀಂ ಕೃತ್ವಾಚೈವ ಉತ್ಸರ್ಜ. ಸೀತೆಗೆ ಸಮಾನವಾದ ರೂಪ ಅವಳಿಗೆ ಕೊಟ್ಟು ಅವಳನ್ನ ಅಲ್ಲಿ ತಂದಿಟ್ಟ. ಸಾ ರಾವಣ ಹೃತಾ ಭೂತ್ವ ಲಂಕಾಯಾಂಶ ನಿವೇಶಿತ. ಅವಳನ್ನು ರಾವಣ ಅಪಹಾರ ಮಾಡಿದ. ಅಪಹಾರ ಮಾಡಿಕೊಂಡು ಲಂಕೆಗೆ ತೆಗೆದುಕೊಂಡು ಹೋದ. ರಾವಣ ಸತ್ತ ಮೇಲೆ ಅವಳು ಮತ್ತೆ ಅಗ್ನಿ ಪ್ರವೇಶ ಮಾಡಿಬಿಟ್ಲು ಆ ವೇದವತಿ. ಆಕೆ ಅಗ್ನಿ ಪ್ರವೇಶ ಮಾಡಿದ ಮೇಲೆ ನಿಜವಾದ ಸೀತೆ ಹೊರಗೆ ಬಂದ್ಲು. ಆಕೆ ರಾಮನ ಜೊತೆ ಕೂತ್ಕೊಂಡು ಪುಷ್ಪಕಮಾನವನ್ನು ಏರಿ ಅಯೋಧ್ಯೆ ಹೊರಟು ಹೋದ್ಲು. ಇದು ಸ್ಕಂದ ಪುರಾಣದಲ್ಲಿ. ಕೃತೇ ಯುಗೆ ವೇದವತಿ ಕುಶಧ್ವಜ ಸುತಾ ಶುಭ ತ್ರೇತಾಯಾಂ ರಾಮಪತ್ನಿ ಚ ಸೀತೇತಿ ಜನಕಾತ್ಮಜ. ಇಲ್ಲೂ ಗಮನಿಸ್ಬೇಕೇನಂತಂದ್ರೆ ಆ ವೇದವತಿ ಅಂದ್ರೆ ಯಾರದು? ಸೀತೆ ಸ್ಥಾನದಲ್ಲಿ ವೇದವತಿಯನ್ನು ತಂದಿಟ್ರು ಅಂತ ಹೇಳ್ತಾರಲ್ಲ. ವೇದವತಿ ಅಂದ್ರೆ ಯಾರೋ ಒಬ್ಬಳು ಸಾಮಾನ್ಯ ಹೆಣ್ಣಾಗಿದ್ರೆ ಅವಳನ್ನು ರಾಮ ಮುಟ್ಟಿ ಎಳ್ಕೊಂಡು ಹೋದ ಅಂತ ಸರಿ ಆಗ್ತಿತ್ತು. ಸೀತೆಯ ಸ್ಥಾನದಲ್ಲಿ ಒಂದು ವೇಳೆ ವೇದವತಿಯನ್ನು ತಂದಿಟ್ಟಿದ್ದು ಕೂಡ ವೇದವತಿಯಿಂದ ಯಾರು ಅಂತ ಆಲೋಚನೆ ಮಾಡಬೇಕಲ್ಲ. ವೇದವತಿಯಿಂದ ಲಕ್ಷ್ಮಿ ಅಲ್ಲದೆ ಬೇರೆ ಅಲ್ಲ. ವೇದವತಿಯನ್ನು ತಂದಿಟ್ಟ ಅಂತ ಹೌದಾದ್ರೂ ವೇದವತಿ ಆದ್ರೂ ನಿಜವಾದ ವೇದವತಿ ಅಲ್ಲ, ಅದನ್ನು ಕೂಡ ಪ್ರತಿಕೃತಿನೇ. ಯಾಕೆಂದ್ರೆ ವೇದವತಿ ಅಂದ್ರೆ ಲಕ್ಷ್ಮೀ ದೇವಿ. ಅವಳು ಕೃತಯುಗದಲ್ಲಿ ಕುಶಧ್ವಜನ ಮಗಳಾಗಿ ವೇದವತಿ ಅಂತ ಹೆಸರು ಪಡ್ಕೊಂಡಿದ್ಲು. ತ್ರೇತಾಯುಗದಲ್ಲಿ ರಾಮ ಪತ್ನಿಯಾಗಿ ಅವಳು ಸೀತಾನು ಹೆಸರನ್ನು ಪಡ್ಕೊಂಡಿದ್ಲು. ಹಾಗಾಗಿ ವೇದವತಿ ಅಂದ್ರೆ ಸ್ವಯಂ ಲಕ್ಷ್ಮಿನೇ, ಬೇರೆ ಯಾರು ಅಲ್ವೇ ಅವಳ. ಹಾಗಾಗಿ ಅಲ್ಲಿ ವೇದವತಿಯನ್ನು ತಂದು ಇಟ್ಲು ಅಂತ ಇಟ್ಟ ಅಗ್ನಿ ಅಂತಂದ್ರೆ ಅದು ನಿಜವಾದ ವೇದವತಿ ಇರಲ್ಲ. ಅದು ನಿಜವಾದ ವೇದವತಿಯೂ ಅಲ್ಲ, ನಿಜವಾದ ಸೀತೆಯೂ ಅಲ್ಲ. ಅದೇನು ಇದ್ದದ್ದೆಲ್ಲ ಪ್ರತಿಕೃತಿನೇ ಅಂತ ಹಾಗನ್ನು ಅರ್ಥ ಮಾಡ್ಕೊಳ್ಬಹುದು. ಶಪ್ತೋಹಂ ವೇದವತ್ಯಾಚ ಯಥಾ ಸಾಧರ್ಷಿತಾಪುರ. ಅರಣ್ಯಕಾಂಡದಲ್ಲಿ ಮುಂದೊಮ್ಮೆ ರಾವಣ ನೆನಪು ಮಾಡ್ಕೋತಾನೆ. ವೇದವತಿ ನನಗೆ ಶಾಪ ಕೊಟ್ಟಿದ್ಲು, ನಾನು ಅವಳ ಮೇಲೆ ಅತಿಕ್ರಮ ಮಾಡಿದ್ದೆ, ನನ್ನ ಹತ್ಯೆಗಾಗಿ ಅವಳು ಮತ್ತೀಗ ಸೀತೆಯ ರೂಪದಿಂದ ಬಂದಿದ್ದಾಳೆ ಅಂತ ರಾವಣನೇ ಹೇಳ್ತಾನೆ ಉತ್ತರಕಾಂಡದಲ್ಲಿ. ಆ ಕಥೆ ಏನಿದೆ ಅದು ನಾನು ಹಿಂದೆನೂ ಹೇಳಿದ್ದೆ.
ಹಾಗಾಗಿ ವೇದವತಿ ಅಂದರೆ ಬೇರೆ ಅಲ್ಲ, ಲಕ್ಷ್ಮಿ ಅಂದರೆ ಬೇರೆ ಅಲ್ಲ. ಕೆಲವರು ಈಗೂ ಕೂಡ ಹೇಳ್ತಾರ ಸರ ವೇದವತಿ ಅಂದರೆ ಬೇರೆ ಸ್ತ್ರೀ ಅಂತ ಹೇಳೋದಿದೆ. ಅದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ವೇದವತಿ ಅಂದರೆ ಬೇರೆ ಅಲ್ಲ, ಸ್ವಯಂ ಲಕ್ಷ್ಮಿನೇ. ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲ ಅಂತ ಗಮನಿಸಬೇಕು. ಎತ್ಕೊಂಡು ಹೋದ ಅಂತ ಅದೆಲ್ಲ ಏನಂದ್ರೆ ಈ ನಮ್ಮಂಥ ಪುರಾಣ ಹೇಳೋರು ಮತ್ತು ವ್ಯಾಖ್ಯಾನ ಮಾಡೋರು ಇರ್ತವಲ್ಲ, ನಮಗದು ಲಕ್ಷ್ಮೀ ದೇವಿಯನ್ನು ನೇರವಾಗಿ ರಾವಣ ಮುಟ್ಟಿದ ಅನ್ನೋದು ಸಹನ ಆಗೋದಿಲ್ಲ. ಹಿಂದೆ ನನ್ನ ಮನೋಭಾವವನ್ನು ನೀವು ಗಮನಿಸಿರ್ಬೇಕು. ಆತ ವೇದವತಿಯನ್ನೇ ಕೂದಲು ಹಿಡಿದು ಎಳೆದಾಗ ಅದು ನಿಜವಾದ ವೇದವತಿ ಅಲ್ಲ, ಅದು ವೇದವತಿ ಪ್ರತಿಕೃತಿ ಅಂತ ನಾನು ಆವಾಗಲೇ ಹೇಳಿದ್ದೆ. ಸೀತೆಗೆ ಆ ಕಾಗೆಯ ರೂಪದ ರಾಕ್ಷಸ ಕೊಕ್ಕಿದ ಅಂತ ಹೇಳಿದ್ನಲ್ಲ, ಅದು ಕೂಡ ನಿಜವಾದ ಸೀತೆ ಅಲ್ಲ ಅಂತ ನಾನು ಹೇಳಿದ್ದೆ. ಯಾಕೆಂದ್ರೆ ನಾವೆಲ್ಲ ಪುರಾಣ ಹೇಳುವವರಾಗಲಿ ವ್ಯಾಖ್ಯಾನ ಮಾಡೋರಾಗಲಿ ಅದು ನಮ್ಮ ಅಭಿಪ್ರಾಯ ಏನು, ಅದು ಸೀತೆ ಲಕ್ಷ್ಮೀ ಸ್ವರೂಪವಾದ್ರಿಂದ ಅವಳನ್ನು ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಟ್ಟಿದಾನೆ ಅಂತ ಎಲ್ಲರೂ ವರ್ಣನೆ ಬಂದರೆ ಅದು ನಿಜವಾದ ಸೀತೆ ಅಲ್ಲವೇ ಅಲ್ಲ. ಇನ್ನೊಬ್ರು ಪಂಡಿತರು ಹೇಳಿದ್ರು, ಆ ವೇದವತಿಯ ಕೂದಲು ಕತ್ತರಿಸಿದ್ದಲ್ಲ, ಕೂದಲು ಮಾತ್ರ ಅದು ಸ್ವಯಂ ಲಕ್ಷ್ಮೀದೇವಿ ಕೂದಲಲ್ಲ, ಹಾಗಾಗಿ ಅದನ್ನು ಕತ್ತರಿಸಿದ. ಆ ಉಳಿದ ಶರೀರ ಎಲ್ಲ ಲಕ್ಷ್ಮೀದೇವಿಯ ಶರೀರವೇ ಆಗಿತ್ತು ಅಂತ ಮತ್ತೆ ಕೆಲವರು ಪಂಡಿತರು ಅಭಿಪ್ರಾಯಪಟ್ಟರು. ನಾನು ಅವ್ರನ್ನ ಕೇಳಿದಾಗ, ನಿಜವಾದ ಲಕ್ಷ್ಮೀದೇವಿನೇ ಆಗಿದ್ರೆ ನಾವು ಕೂದಲನ್ನಾದ್ರೂ ಹೇಗೆ ಹಿಡಿದ ಅಂತ ನಾನು ಕೇಳಿದ್ರೆ, ಹೌದು ಆ ಶರೀರ ಎಲ್ಲ ಲಕ್ಷ್ಮೀದೇವಿದು, ಕೂದಲು ಮಾತ್ರ ಪ್ರತ್ಯೇಕವಾದದ್ದು ಅಂತ ಹೇಳಿದ್ರು. ನನಗನ್ಸೋದಂದ್ರೆ ಕೂದಲು, ಆ ಸೀರೆ, ಇಡೀ ಶರೀರವೇ ಅದು ಪ್ರತಿಕೃತಿನೇ ಅದು. ಹಾಗಾಗಿಯೇ ಆ ಕೂದಲು ಹಿಡಿದಿದ್ದು ಕೂಡ ಕೂದಲು ಕತ್ತರಿಸಿದ್ದು ಕೂಡ ಪ್ರತಿಕೃತಿದೇ ಕೂದಲು. ಯಾವ ಸೀತೆಗೆ ಆತ ಕೊಕ್ಕಿದ್ನೋ ಆ ರಾಕ್ಷಸ ಜಯಂತ ಕಾಗೆ ರೂಪದಲ್ಲಿ, ಅದು ಕೂಡ ಪ್ರತಿಕೃತಿನೇ. ಇಲ್ಲದೇ ಇದ್ರೆ ಆ ಕೊಕ್ಕಿದ ಭಾಗ ಮಾತ್ರ ಸೀತೆದಲ್ಲ, ಅದನ್ನು ಬೇರೆ, ಕೂದಲು ಬೇರೆ. ಹೇಗೋ ಹಾಗೆ ಪಾದವು ಆನಂದ ರಾಮಾಯಣದಲ್ಲಿ ಪಾದ ಅಂತಿದೆ, ವಾಲ್ಮೀಕಿ ರಾಮಾಯಣದಲ್ಲಿ ಎದೆ ಅಂತಿದೆ. ಅದೊಂದು ಸೀತೆಯ ಭಾಗ ಅಲ್ಲ, ಅದು ಬೇರೆ ಯಾವುದೋ ಭಾಗ ಅಂತ ಹೀಗೆಲ್ಲ ಹೇಳ್ತಾ ಹೋಗ್ಬೇಕಾಗ್ತದೆ. ಅದ್ರ ಬದಲು ಇಡೀ ಶರೀರವೇ ಅದು ಸೀತೆ ಅಲ್ಲವೇ ಅಲ್ಲ, ಪ್ರತಿಕೃತಿನೇ. ಹಾಗೆ ಅದು ವೇದವತಿನೇ ಅಲ್ಲ, ಪ್ರತಿಕೃತಿನೇ ಅಂತ ಹೇಳೋದು ನಾನು ಕೂಡ ಹಿಂದೆ ಅದೇ ಹೇಳಿದ್ದೆ, ಅದೇ ಮನೋಭಾವದಿಂದಲೇ. ಹಾಗೆ ಕೆಲವು ವ್ಯಾಖ್ಯಾನಕಾರರು ಮುಟ್ಲಿಕ್ಕೆ ಆಗಲಿಲ್ಲ, ಆದ್ದರಿಂದ ಆ ಭೂಮಿಯ ಖಂಡವನ್ನು ಹೊತ್ಕೊಂಡು ಹೋದ ಅಂತ ಯಾರು ವ್ಯಾಖ್ಯಾನಕಾರರು ಹೇಳಿರ್ಬೋದು. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಏನಿದೆ ಅಂದರೆ, ಅವಳನ್ನು ತನ್ನ ಎಡತೊಡೆಯ ಮೇಲೆ ಕೂರಿಸ್ಕೊಂಡು ಹೋದ ಅಂತಿದೆ. ಅವನು ಮೊದಲು ರಥದಲ್ಲಿ ಹೇರಿಕೊಂಡು ಹೊರಟ. ಜಟಾಯು ಅವನ ರಥವನ್ನೆಲ್ಲ ಧ್ವಂಸ ಮಾಡಿದ, ರಥ, ಕುದುರೆ, ಸಾರಥಿ ಎಲ್ಲನೂ ಕೂಡ ಧ್ವಂಸ ಮಾಡಿದ. ಆಗ ಅವನೇನು ಮಾಡಿದ, ಏಕಾಂಗಿಯಾಗಿ ರಾವಣ ಖಡ್ಗದಿಂದ ಆ ಜಟಾಯುವನ್ನು ಹತ್ಯೆ ಮಾಡಿದ. ಅದು ಮುಂದೆ ಬರ್ತದೆ. ಆಮೇಲೆ ಮುಂದೆ ಅವಳನ್ನ ಲಂಕಾನಕ್ಕೆ ತೊಗೊಂಡು ಹೋದ ಹೇಗೆ ಅಂದರೆ, ಆಕಾಶದಲ್ಲಿ ತಾನು ಒಬ್ಬಂಟಿಯಾಗಿ ಹಾರಿದ ಅಂತಿದೆ. ರಥ ಪುಷ್ಪಕಮಾನ ಏನೂ ಇರಲಿಲ್ಲ, ಒಬ್ಬಂಟಿಯಾಗಿ ತಾನೇ ಹಾರಿದ, ಅವಳನ್ನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದ ಅಂತಿದೆ. ಆ ಕೂರಿಸ್ಕೊಂಡಿದ್ದ ಅಂತಂದ್ರೆ ಅದು ಪ್ರತಿಕೃತಿನೇ. ಯಾರ್ಯಾರು ವ್ಯಾಖ್ಯಾನಕಾರ ಪ್ರಕಾರ ಭೂಮಿಯನ್ನು ತುಂಡರಿಸ್ಕೊಂಡು ಹೋದ ಅಂದರೆ ಅದು ಅವ್ರ ಕಲ್ಪನೆ, ಅದು ಅಪವಿತ್ರವಾದ ಕಲ್ಪನೆ ಏನಲ್ಲ. ಯಾವ್ದಾದ್ರು ಕಲ್ಪನೆ ಮಾಡಬೇಕಾದ್ರೆ ಅದಕ್ಕೊಂದು ಅರ್ಥ ಇದೆ, ಅದಕ್ಕೊಂದು ಸೌಂದರ್ಯ ಇದೆ. ಅಪಚಾರ ಆಗುವಂತ ಕಲ್ಪನೆ ಮಾಡಬಾರ್ದು. ಅವ್ರು ಏನೇ ಕಲ್ಪನೆ ಮಾಡಿದ್ರು ಅದೇ ಅದರಿಂದ ಅಪಚಾರ ಏನಾಗಿಲ್ಲ ಕಥೆಯ ಮೂಲ ತತ್ವಕ್ಕೆ. ಅದರಿಂದ ತೊಂದರೆ ಇಲ್ಲ, ಅದನ್ನು ನಾವು ಮನಸ್ಸಿನಲ್ಲಿ ಧಾರಣೆ ಮಾಡಲಿಕ್ಕೆ. ಅಧ್ಯಾತ್ಮ ರಾಮಾಯಣದಲ್ಲಿ ಹಾಗೆ ನಾವು ಈಗ ನೋಡಿದ್ದು ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ. ಅಧ್ಯಾತ್ಮ ರಾಮಾಯಣ, ಸಂಗ್ರಹ ರಾಮಾಯಣ ಇತ್ಯಾದಿ ಬೇರೆ ಬೇರೆ ಎಲ್ಲ ನೋಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕಾದ್ರೆ. ಎಲ್ಲನೂ ಹೇಳಲಿಕ್ಕೆ ಆಗಲಿಲ್ಲ ನನಗೆ ಅವಾಗ, ಯಾಕಂದ್ರೆ ಎಲ್ಲರೂ ನೋಡ್ಲಿಕ್ಕೆ ಆಗಬೇಕಲ್ಲ. ಆದರೆ ಅಧ್ಯಾತ್ಮ ರಾಮಾಯಣದ ಕೆಲವು ಶ್ಲೋಕಗಳನ್ನು ಗೋವಿಂದಾಚಾರ್ಯ ಕೂಡ ಅಲ್ಲಿ ಉದಾಹರಣೆ ಕೊಡ್ತಾರೆ. ಅದೇನು, ಭಿಕ್ಷು ರೂಪದಿಂದ ರಾವಣ ನಿನ್ನ ಕಡೆ ಬರ್ತಾನೆ, ನೀನು ಛಾಯೆ ರೂಪವನ್ನು ತಾಳು ಅಂತ ರಾಮ ಮೊದಲೇ ಹೇಳಿಬಿಟ್ಟಿದ್ದ ಸೀತೆಗೆ. ಆನಂದ ರಾಮಾಯಣದಲ್ಲಿ ಕೂಡ ಹಾಗೆ ಬಂದಿತ್ತು, ನೀನು 3 ರೂಪವನ್ನು ತಾಳು ಅಂತ ಬಂದಿತ್ತು. ಅಧ್ಯಾತ್ಮ ರಾಮಾಯಣದಲ್ಲೂ ಹಾಗೆ ಬಂದಿದೆ. ನೀನು ನಿನ್ನ ಆಕಾರದ ಒಂದು ಪ್ರತಿಕೃತಿಯನ್ನು ನಿರ್ಮಾಣ ಮಾಡು, ಅಗ್ನಿಯಲ್ಲಿ ಅದೃಶ್ಯ ರೂಪದಿಂದ 1 ವರ್ಷ ನನ್ನ ಆಜ್ಞೆಗನುಸಾರವಾಗಿ ವಾಸ ಮಾಡು ಅಂತ ರಾಮ ಸೀತೆಗೆ ಹೇಳಿದ್ದ ಮೊದಲೇ. ಮತ್ತೆ ರಾವಣನ ವಧೆ ಆದಮೇಲೆ ನನ್ನ ಬಳಿಗೆ ನೀನು ಬರುವೆಯಂತೆ ಅಂತ ರಾಮ ಮೊದಲೇ ಅವಳಿಗೆ ಸಲಹೆ ಕೊಟ್ಟಿದ್ದ. ಅದಂತೆ ಆ ಕಥೆ ಆಯಿತು ಅಂತ ಅಭಿಪ್ರಾಯ ಅವರು. ಇದು ಅಧ್ಯಾತ್ಮ ರಾಮಾಯಣ. ಇಲ್ಲಿ ಅಗ್ನಿ ಅಂತಿದೆಯಲ್ಲ, ಈ ಬ್ರಹ್ಮವೇವರ್ತ ಪುರಾಣದಲ್ಲಿ, ಸ್ಕಂದ ಪುರಾಣದಲ್ಲಿ ಅಗ್ನಿ ಅಂತ ಶಬ್ದ ಬಂತಲ್ಲ, ಅದಕ್ಕೆ ಗೋವಿಂದಾಚಾರ್ಯ ಏನು ವ್ಯಾಖ್ಯಾನ ಮಾಡ್ತಾರೆ ಅಂದರೆ, ಹಿಂದೆ ಹವ್ಯವಾಹೋ ಮಹೇಶ್ವರ ಅಂತ ಬಂತಲ್ಲ, ಅಗ್ನಿಯಲ್ಲಿ ಅಂತರ್ಗತನಾದಂಥ ಮಹೇಶ್ವರ ಅಂತ ಹೇಳಿದ್ರಲ್ಲ, ಇಲ್ಲಿ ಅಗ್ನಿ ಅನ್ನೋ ಶಬ್ದಕ್ಕೆಲ್ಲ ನೇರವಾಗಿ ರುದ್ರ ಅಂತ ಅರ್ಥ ಮಾಡ್ತಾರೆ. ಯಾಕೆಂದ್ರೆ ಅಗ್ನಿ ಅಂತಂದ್ರೆ ಅಗಿಗತವು ಅಂತ ಧಾತು, ಅದು ಅಂದರೆ ನಿತ್ಯವಾಗಿ ಪ್ರಜ್ವಲಿಸುವಂಥದ್ದು. ಹಾಗಾಗಿ ಅಗ ಧಾತುವಿಗೆ ನೀ ಪ್ರತ್ಯಯ ಬಂದು ಅಗ್ನಿ ಅಂತ ರೂಪ ನಿಷ್ಪನ್ನ ಆಗಿದೆ. ಅದನ್ನ ರುದ್ರನ ಪರವಾಗಿ ಹೇಳಬೇಕಾದ್ರೆ ಅತ್ತೀತಿ ಅಗ್ನಿ, ಅಗ ಧಾತುವನ್ನು ತಗೊಳ್ದೇನೆ ಅತ್ ಧಾತುವನ್ನು ತಗೊಂಡು ಎಲ್ಲವನ್ನು ಸಂಹಾರ ಮಾಡುವನು ಪ್ರಳಯ ಕಾಲದಲ್ಲಿ. ಹಾಗಾಗಿ
ಎಲ್ಲವನ್ನು ಸಂಹಾರ ಮಾಡುವನು ಅನ್ನೋ ಕಾರಣದಿಂದಾಗಿ ರುದ್ರನೇ ಅಗ್ನಿ ಶಬ್ದ ವಾಕ್ಯ. ಹಾಗಾಗಿ ಅಗ್ನಿ ಅವರನ್ನು ಕರ್ಕೊಂಡು ಹೋದ ಅಂತ, ರುದ್ರನೇ ಕರ್ಕೊಂಡು ಹೋದ ಅಂತ ಅದಕ್ಕೆ ವ್ಯಾಖ್ಯಾನ ಹೇಳ್ತಾರೆ ಅವರು. ಮಹಾಭಾರತದಲ್ಲೂ ಹಾಗೇ ಇದೆ. ರೂಕ್ಷೇಣ ಸ್ವರೇಣ, ಆಗಾಗಲೇ ಅವಳು ಗತಚೇತನಾಮ್, ರಾಮನ ಹತ್ರ ಬಂದಿದ್ದು ನೋಡಿ ಅವಳು ಎಚ್ಚರನೆ ಕಳ್ಕೊಂಡು ಬಿಟ್ಟಿದ್ದು. ಗತಚೇತನಾಮ್ ಅಂತಿದೆಯಲ್ಲ, ಎಚ್ಚರ ಕಳ್ಕೊಂಡಿದ್ದು ಅಂತ ಅರ್ಥ ಮಾಡೋ ಬದಲು ಒಳಗಿನ ಸೀತೆಯಲ್ಲಿ ಇರಲಿಲ್ಲ, ಅದೊಂದು ಗೊಂಬೆ ಮಾತ್ರ ಇತ್ತು ಅನ್ನೋದು ಸೂಚನೆ ಅದು ಮಹಾಭಾರತದ್ದು. ಮೂರ್ಧಲೇಶು ವಿಚಗ್ರಾಹ, ತಲೆ ಕೂದಲು ಹಿಡಿದ ಮುಂದೆ ಅಲ್ಲಿಂದ ಹೊರಟ ಅಂತ ಮಹಾಭಾರತದಲ್ಲಿ ಅದನ್ನ ನಾವು ಶ್ರವಣ ಮಾಡಬಹುದು. ಹೀಗೆ ವಾಲ್ಮೀಕಿ ರಾಮಾಯಣಕ್ಕೆ ಸತ್ಯಧರ್ಮದ ವ್ಯಾಖ್ಯಾನ ಮಾಡಿದ್ದು ಭಾಗ, ಆಮೇಲೆ ಕೂರ್ಮ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣದಲ್ಲಿ ಬಂದದ್ದು, ಇವೆಲ್ಲ ಶ್ಲೋಕಗಳನ್ನು ಕೂಡ ಆ ರೀತಿಯಾಗಿ ಅದನ್ನ ನಾವು ಗಮನಿಸ್ಬೋದು. ಅದ್ಭುತ ರಾಮಾಯಣ ಅಂತ ಈಗ ನಾವು ಆನಂದ ರಾಮಾಯಣದ್ದಾಯ್ತು, ಅಧ್ಯಾತ್ಮ ರಾಮಾಯಣದ್ದಾಯ್ತು. ಅದ್ಭುತ ರಾಮಾಯಣದ ಕೆಲವು ಶ್ಲೋಕಗಳನ್ನ ಪ್ರಬಂಧನಾಚಾರ್ಯರು ಉದಾಹರಿಸ್ತಾರೆ. ರಾವಣ ಏನೇನು ಸಂಚು ಮಾಡಿದ್ದ, ರಾವಣ ಸೀತೆಯನ್ನು ಅಪಹಾರ ಮಾಡಬೇಕು ಅಂತ ಸಂಚು ಮಾಡಿದ್ದು ರಾಮನಿಗೆ ಮೊದಲೇ ಗೊತ್ತಾಗಿತ್ತು. ಅವನು ಏಕಾಂತದಲ್ಲಿ ಸೀತೆಗೆ ಹೇಳಿದ, ರಾವಣ ದಿಕ್ಷು ರೂಪದಿಂದ ಬರ್ತಾನೆ ನಿನ್ನ ಹತ್ತಿರ, ನೀನು ಛಾಯೆಯನ್ನು ಸೃಷ್ಟಿ ಮಾಡು, ಈ ಗುಡಿಸಲಿನ ಒಳಭಾಗದಲ್ಲಿ ನೀನು ಅಡಗಿಕೊಂಡು ಬಿಡು ಅಂತ ಹೇಳಿದ್ದ ಅವಳಿಗೆ. ಅಗ್ನಿಯಲ್ಲಿ ಅದೃಶೂಪದಿಂದ 1 ವರ್ಷ ವಾಸ ಮಾಡು, ಮುಂದೆ ಅಗ್ನಿ ಪ್ರವೇಶ ಆದ ಬಳಿಕ ನನ್ನ ಬಳಿಗೆ ಬಾ ಅಂತ ಅದ್ಭುತ ರಾಮಾಯಣದ ಅರಣ್ಯಕಾಂಡದಲ್ಲಿ ಹೇಳಿದ್ದರವನ್ನೇ ಪ್ರಬಂಧನಾಚಾರ್ಯರು ಅದನ್ನು ಉದಾಹರಣೆ ಕೊಡ್ತಾರೆ. ಭವಿಷ್ಯ ಪುರಾಣದಲ್ಲಿ ವೆಂಕಟಾಚಲ ಮಹಾತ್ಮೆ ಎಲ್ಲ ನಾವು ಮುಖ್ಯವಾಗಿ ಸಿಗೋದು ಭವಿಷ್ಯ ಪುರಾಣದಲ್ಲಿ, ಬ್ರಹ್ಮಪುರಾಣ, ಬ್ರಹ್ಮವೈವರ್ತ ಪುರಾಣ ಅಲ್ಲೆಲ್ಲ. ಅದರಲ್ಲಿ ತಥ ಆರಬ್ಧ ಸಮಯಂ ಆಕಾಂಕ್ಷಂತಿ ಸ್ಥಿತಾಂ ಸತೀಂ ಸೀತಾಕೃತಿ ಧರಾಂ ಕೃತ್ವ ಮಾಯ ಮೇಷವಾಹನ, ಟಗರಿನ ವಾಹನ ಅಂತ ಅಗ್ನಿ ಆ ಸೀತೆಯ ಆಕೃತಿಯನ್ನ ರಾವಣನಿಗೆ ಕೊಟ್ಟ, ತಾನು ನಿಜವಾದ ಸೀತೆಯನ್ನು ತನ್ನಲ್ಲಿ ಇಟ್ಟುಕೊಂಡು ಅವಳನ್ನು ರಕ್ಷಣೆ ಮಾಡಿದ ಅಂತ ಭವಿಷ್ಯೋತ್ತರ ಪುರಾಣದ್ದು. ಇದನ್ನೆಲ್ಲ ವಾಲ್ಮೀಕಿಗಳಿಗೆ ಏನು ಅಭಿಪ್ರಾಯ ಇತ್ತು ಅಂತ ಗೊತ್ತಾಗ್ಲಿಲ್ಲಲ್ಲ. ವಾಲ್ಮೀಕಿಗಳು ನಿಜವಾದ ಸೀತೆಯನ್ನೇ ರಾವಣ ಕತ್ಕೊಂಡು ಹೋದಂತ ಅಭಿಪ್ರಾಯ ಪಡ್ತಾರ, ಸೊ ಸೀತೆ ಆಕೃತಿಯನ್ನು ಅಂತಂದ್ರೆ ವಾಲ್ಮೀಕಿಗಳು ಹಿಂದೂ ಮುಂದಿನ ಎಲ್ಲಾ ಶ್ಲೋಕಗಳನ್ನು ಸೂಕ್ಷ್ಮ ಗಮನಿಸ್ಬೇಕು. ಗಮನಿಸಿದ್ರೆ ಅವರ ಅಭಿಪ್ರಾಯದ ಪ್ರಕಾರನು ರಾವಣ ನಿಜವಾದ ಸೀತೆಯನ್ನು ಮುಟ್ಲಿಲ್ಲ ಅಂತಾನೆ ಅರ್ಥ ಮಾಡ್ಕೋಬಹುದು. ಏನು ಅವಳೇನು ಹೇಳ್ತಾಳೆ, ನಾನು ಬೇಕಾದ್ರೆ ವಿಷ ಕುಡಿತೇನೆ, ಪರ್ವತದ ತುದಿಗೆ ಹೋಗಿ ಹಾರಿ ಪ್ರಾಣ ಕಳ್ಕೊತೇನೆ, ಅಥವಾ ಕುತ್ತಿಗೆ ನೇಣು ಹಾಕೊಂಡು ತಪ್ಪೋಗಿಬಿಡ್ತೇನೆ, ರಾಮನನ್ನು ಬಿಟ್ಟು ಬೇರೆ ಯಾವ ಪುರುಷನನ್ನು ನಾನು ಮುಟ್ಟೋದೇ ಇಲ್ಲ ಅಂತ ಅವಳು ಹೇಳ್ತಾಳೆ ಹಿಂದಿನ ಲಕ್ಷ್ಮಣನಿಗೆ. ಯಾರನ್ನು ಅವಳು ಮುಟ್ಟೋದಿಲ್ಲ ಅಂತ ಅವಳ ಅಪೇಕ್ಷೆ ಏನಿದೆ, ಅವಳ ಸಂಕಲ್ಪ ಏನಿದೆ, ಅದು ಯಾವತ್ತೂ ಭಗ್ನ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮುಟ್ಟಿದ್ದು ಸೀತಾಕೃತಿಯನ್ನೇ ಅಂತಾನೆ ವಾಲ್ಮೀಕಿಗಳು ಕೂಡ ಸದ್ಗತವಾದ ಅಭಿಪ್ರಾಯ ಅಂತ ಅದನ್ನು ಗಮನಿಸಬಹುದು. ಮುಂದೆಲ್ಲ ಯಾರ್ಯಾರು ರಾಮಾಯಣವನ್ನು ಅನುಕರಣೆ ಮಾಡಿ ತಮ್ಮ ತಮ್ಮ ಸ್ವಂತದ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಅಂತ ಎಷ್ಟೋ ಜನ ಕಾವ್ಯ ರಚನಾಕಾರರು ಕೂಡ ಅದೇ ಅಭಿಪ್ರಾಯ ಪಡ್ತಾರೆ. ಹೀಗೆ ಅದನ್ನು ಗಮನಿಸಬಹುದು. ಸೀತಾಕೃತಿಯಲ್ಲಿ ವೇದವತಿ ಇದ್ದಲ್ಲ, ಆ ವೇದವತಿನೂ ಕೂಡ ಅವಳು ಸೀತಾದೇವಿಯೇ ವೇದವತಿ ಅಂತ ಬೇರೆ ಯಾರು ಅಲ್ಲ. ಅದನ್ನ ಎಲ್ಲ ವ್ಯಾಖ್ಯಾನಕಾರರು, ಕರ್ನಾಟಕ ಶ್ರೀನಿವಾಸಾಚಾರ್ಯರು ಅಂತ ಒಬ್ರು ಯಾರು ವ್ಯಾಖ್ಯಾನಕಾರರು, ಅವರು ತಮ್ಮ ಭಾವಚಂದ್ರಿಕ ಅನ್ನೋ ವ್ಯಾಖ್ಯಾನದಲ್ಲಿ ಅದನ್ನು ಸ್ಪಷ್ಟಪಡಿಸ್ತಾರೆ. ಯಾಕಂದ್ರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಏನೇನೋ ಹೇಳ್ತಿರ್ತಾರೆ, ಹಾಗಾಗಿ ನಮಗೆ ಅದ್ರ ಬಗ್ಗೆ ಹೆಚ್ಚು ಗಮನ ಇರಬೇಕು. ಸೀತೆ ಅಂದ್ರೆ ಬೇರೆ, ವೇದವತಿಯಿಂದ ಬೇರೆ ಬೇರೆ ಹೇಳೋರು ಇರ್ತಾರೆ. ಅದಕ್ಕಾಗಿ ನಾನು ಇಷ್ಟೆಲ್ಲ ಒತ್ತಿ ಹೇಳಿದೆ, ಸೀತೆ ಅಂದ್ರೆ ಬೇರೆ ಅಲ್ಲ, ವೇದವತಿಯಿಂದ ಬೇರೆ ಅಲ್ಲ. ಹೀನಾಂಬಯೇ ವೀಕ್ಷಸ ದೇವಮಾಯಾಂ ಕನ್ಯಾಂಧರಾಂ ವೇದವತಿ ಪ್ರಕೃತ್ಯ. ಹೀಗೆ ಎಲ್ಲ ಕಡೆ ಬಂದದ ಮಾತುಗಳನ್ನ ನಾವು ಗಮನಿಸಿ ವೇದವತಿ ಅಂದ್ರು ಸೀತೆ ಅಂದ್ರು ಒಂದೇ ಅಂತ ತಿಳ್ಕೊಳ್ಬಹುದು. ಭವಿಷ್ಯೋತ್ತರ ಪುರಾಣದಲ್ಲಿಯೂ ಇಂದ್ರದೇವರ ಸನ್ನಿಧಾನ ಆ ಪ್ರತಿಕೃತಿಯಲ್ಲಿ ಇದ್ದದೊಂದು ಮಾತು, ಗತ್ವಾಂ ಲಂಕಾ ಅಶೋಕವನೇ ಶಿಂಶುಪಾ ವೃಕ್ಷ ಮೂಲತಃ ಸೀತಾಕೃತಿಂ ತಾಂ ಸಂಸ್ಥಾಪ್ಯ ಜಿಷ್ಣಾವಿಷ್ಟಾಂ ಸ ರಾಕ್ಷಸಃ. ಜಿಷ್ಣು ಅಂದ್ರೆ ಇಂದ್ರ, ಇಂದ್ರನ ಸನ್ನಿಧಾನ ಅದರೊಳಗಿತ್ತು. ಅಂತ ಸೀತಾಕೃತಿಯನ್ನು ಸೀತೆಯನ್ನು ಭ್ರಮಿಸಿ ಆ ರಾವಣ ಅಲ್ಲಿಟ್ಟು ಹೊರಟೋಗ್ಬಿಟ್ಟ ಅಂತ ಭವಿಷ್ಯ ಪುರಾಣನು ಕೂಡ, ಭವಿಷ್ಯೋತ್ತರ ಪುರಾಣನು ಹೇಳ್ತದೆ. ಅದನ್ನು ಕದ್ದದ ಸೀತಾಕೃತಿಯನ್ನಾದ್ರೂ ಕೂಡ ನಾನು ಸೀತೆಯನ್ನೇ ಕದ್ದು ಬಿಟ್ಟೆ, ಕೃತಕೃತ್ಯನಾದೆ, ಸೀತೆ ನನಗೆ ಒಲಿದ್ಲು ಅಂತ ತಿಳ್ಕೊಂಡ್ಬಿಟ್ಟಿದ್ದ, ಅವನು ಭ್ರಾಂತನಾಗಿ ಬಿಟ್ಟಿದ್ದ ಅಂತ ಅದನ್ನು ಗಮನಿಸ್ತೀವಿ. ಸಂಗ್ರಹ ರಾಮಾಯಣ ಅಂತ ಇದು ಪಂಡಿತಾಚಾರ್ಯರು, ನಾರಾಯಣ ಪಂಡಿತಾಚಾರ್ಯರು ರಚನೆ ಮಾಡಿದ್ದು, ಅದರಲ್ಲೂ ಕೂಡ ಅದೇ ಥರದ ಮಾತುಗಳನ್ನು ಗಮನಿಸ್ತೀವಿ.
ಹೀಗೆ ಅವಳ ಮುಡಿಯನ್ನು ಒಂದು ಕೈಯಿಂದ ಹಿಡ್ಕೊಂಡ, ಬಲಗೈಯಿಂದ ಅವಳ ತೊಡೆಯನ್ನು ಹಿಡ್ಕೊಂಡು ಅವಳನ್ನು ಎತ್ತಿ ಅಪಹಾರ ಮಾಡಿಕೊಂಡು ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಎಂಥ ಕ್ರೂರನಾಗಿದ್ದ ಅಂದರೆ ಅವನನ್ನು ನೋಡಿ ವನದೇವತೆಗಳು ಭಯಪೀಡಿತರಾಗಿ ಓಡಿ ಹೋಗಿಬಿಟ್ರಂತೆ. ಅಲ್ಲೇನು ವೃಕ್ಷಗಳಿದ್ವು ಅವೆಲ್ಲ ಸ್ತಬ್ಧ ಆದವು. ಆ ವೃಕ್ಷಗಳಲ್ಲಿ ಸನ್ನಿಹಿತರಾಗಿ ವನದೇವತೆಗಳಿದ್ದರು, ಅವರೆಲ್ಲ ಅಲ್ಲಿಂದ ಓಡಿ ಹೋಗಿಬಿಟ್ರು ಅಂತ ಹೇಳ್ತದೆ ವಾಲ್ಮೀಕಿ ರಾಮಾಯಣ. ತನ್ನ ರಥಕ್ಕೆ ಅವಳನ್ನು ಕೂಡಿಸಿದ. ರಥ ಅವನು ಅಪೇಕ್ಷೆ ಪಟ್ಟು ಕೂಡಲೇ ಅಲ್ಲಿಗೆ ಓಡಿ ಬಂತದು. ಅದನ್ನೆಲ್ಲೋ ದೂರದಲ್ಲಿ ನಿಲ್ತಿದ್ದ, ಸನ್ಯಾಸ ರೂಪದಿಂದ ತಾನು ಬಂದಿದ್ದ. ಕೇಸರ ಕತ್ತೆಗಳ ವಾಹನ ಅದಕ್ಕೆ, ಸಾಮಾನ್ಯ ಕುದುರೆಗಳಲ್ಲ, ಅದು ಪಿಶಾಚದ ಮುಖ ಇದ್ದಂಥ ಹೇಸರ ಕತ್ತೆಗಳು. ಅಂಥ ರಥ ಅಲ್ಲಿಗೆ ಕೂಡಲೇ ಕಾಣಿಸ್ಕೊಂಡಿತ್ತು. ಆ ಸೀತೆಯನ್ನು ಆತ ಭಯಪಡಿಸಿದ, ಅವಳನ್ನ ಮೇಲಿಂದ ಮೇಲೆ ನಿಂದನೆ ಮಾಡ್ತಿದ್ದ. ಅವಳನ್ನು ರಥಕ್ಕೆ ಕೂಡಿಸಿದ. ಸಂಕಟದಿಂದ ಅವಳು ರಾಮನನ್ನ ಕೂಗಿ ಕರೆದ್ಲು, ಎಲ್ಲಿದ್ದಿ ನೀನು, ಬೇಗ ಬಾ ಅಂತ ಕರೆದು ಕೂಡಿಸ್ಕೊಂಡು ಅಂತರಿಕ್ಷಕ್ಕೆ ಹಾರಿದ. ಅವನು ರಥ ಅಂದ್ರೆ ಅದೊಂದು ಸಾಮಾನ್ಯ ರಥ ಅಲ್ಲವೇ ಅಲ್ಲ. ಅವನಿಗೆ ನಿಜವಾಗಿ ನೋಡಿ ಪುಷ್ಪಕ ವಿಮಾನನೂ ಬೇಕಾಗಿರಲಿಲ್ಲ. ಅವನಿಗೆ ಈ ವಿದ್ಯುತ್ ರಥವೇ ಪುಷ್ಪಕ ವಿಮಾನದಂತೆ ಕಾರ್ಯನಿರ್ವಹಿಸ್ತಿತ್ತು. ಅಂತರಿಕ್ಷಕ್ಕೆ ಹಾರಿದ. ಲಕ್ಷ್ಮಣನನ್ನ ಕರೆದಳು ಮೊದಲು. ಹಾ ಲಕ್ಷ್ಮಣ ಮಹಾಬಾಹೋ ಗುರುಚಿತ್ತ ಪ್ರಸಾದಕ. ಸೀತೆ ಯಾಕೆ ಲಕ್ಷ್ಮಣನ ಕಡೆಯಿಂದ ಕ್ಷಮೆ ಕೇಳಲಿಲ್ಲ ಅಂತ ಮೊನ್ನೆ ಅವರೇ ಜಿಜ್ಞಾಸೆ ಮಾಡಿದೆ. ಕ್ಷಮೆಯನ್ನು ಕೇಳಲಿಲ್ಲ, ಅವ್ರು ತಪ್ಪು ತಿಳ್ಕೊಬೇಡ ಹೀಗಾಗಿತ್ತು ಅಂತ ಅವಳೇನು ಕ್ಷಮೆಯನ್ನು ಕೇಳಲಿಲ್ಲ. ಆದರೆ ಈ ಮುಂದಿನ ಮಾತಿನಲ್ಲಿ ಗುರುಚಿತ್ತ ಪ್ರಸಾದಕ, ರಾಮನ ಆಜ್ಞೆಯಂತೆ ಯಾವತ್ತೂ ಕೂಡ ನಡ್ಕೊಳ್ಳುವಂಥವ್ನು ನೀನು. ಹಾಗಾಗಿ ನೀನು ನನ್ನ ಮೇಲೆ ಯಾವುದೇ ಕೆಟ್ಟ ಕಣ್ಣು ಇಟ್ಟಿರಲಿಲ್ಲ. ಅವಾಗ ಅಂದೆ ಏನೋ ಸಿಟ್ಟಿನಿಂದ. ನಿಜವಾಗಿ ನೋಡಿದ್ರೆ ನಿನಗೆ ನನ್ನ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯ ಇರಲಿಲ್ಲ. ರಾಮನ ಆಜ್ಞೆ ಅಂತ ನೀನು ನಡ್ಕೊಳ್ಳುವವನು, ಹಾಗೆ ವನವಾಸಕ್ಕೆ ಬಂದಿದ್ದಿ, ನೀನು ನನ್ನನ್ನು ಈಗ ಕಾಪಾಡು ಅಂತ ಅವಳು ಹೇಳಿದ್ದೆ ಸೀತೆ. ಕ್ಷಮೆಯನ್ನು ಕೇಳದೇ ಇದ್ರೂ ರಾಮಾಜ್ಞಾನುವರ್ತಿ ಅಂತ ಶಬ್ದ ಪ್ರಯೋಗ ಮಾಡಿದ್ರಿಂದ ಒಂದು ರೀತಿಯಿಂದ ಅವನಿಗೆ ಸಮಾಧಾನ ಹೇಳಿದಂತ ಆಯ್ತು ಅವಳು. ಆ ಸಮಾಧಾನ ಅವನು ಕೇಳಿದ್ನೋ ಬಿಟ್ನೋ, ಅವನೆಲ್ಲೋ ದೂರದಲ್ಲಿದ್ದ, ಆ ಮಾತು ಬೇರೆ. ಹ್ರಿಯಮಾಣಂ ನಜಾನೀಶೆ ರಕ್ಷತಾ ಮಾಂ ಅಮರ್ಷಿಣ. ಮುಂದೆ ರಾಮನಿಗೆ ಹೇಳಿದ್ಲು, ನೀನು ಧರ್ಮದ ಸಲುವಾಗಿ ಎಲ್ಲ ತ್ಯಾಗ ಮಾಡಿ ಬಂದವನು. ಜೀವನವನ್ನು ತ್ಯಾಗ ಮಾಡಿದ್ವಿ, ಸುಖ ಐಶ್ವರ್ಯ ಸ್ಥಾನ ಮಾನ ಎಲ್ಲ ಬಿಟ್ಟು ಬಂದ್ವಿ. ಯಾತ್ರ ಸಲುವಾಗಿ ಇದೆಲ್ಲೋ ಧರ್ಮದ ಸಲುವಾಗಿ. ನಾನು ಅಪ್ಪನ ಮಾತನ್ನು ಧಿಕ್ಕರಿಸಿ ಒಂದು ವೇಳೆ ಸಾಮ್ರಾಜ್ಯವನ್ನು ನನ್ನ ಕೈಯಲ್ಲಿ ಸ್ವೀಕಾರ ಮಾಡಿದ್ರೆ, ಅಪ್ಪನನ್ನು ಮೂಲೆ ಗೊತ್ತಿ ನಾನೇ ಕೈಯಲ್ಲಿ ಸಾಮ್ರಾಜ್ಯವನ್ನು ಸ್ವೀಕಾರ ಮಾಡಿದ್ರೆ ಅಧರ್ಮ ನನಗೆ ಅಂಟ್ಕೊಳ್ತಿತ್ತು. ಹಾಗಾಗೋದು ಬೇಡ, ನನಗೆ ಯಶಸ್ಸು ಸಿಗಲಿ, ಭಗವಂತನ ಪ್ರೀತಿ ಸಿಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲನೂ ತ್ಯಾಗ ಮಾಡಿ ನೀನು ಕಾಡಿಗೆ ಬಂದಿದ್ದಿ. ನಿನ್ನ ಪತ್ನಿಯನ್ನೀಗ ರಾವಣ ಅಪಹಾರ ಮಾಡ್ಕೊಂಡು ಹೊರಟಿದ್ದಾನೆ, ಇದರಿಂದ ನಿನಗೆ ಅಧರ್ಮ ಬರೋದಿಲ್ಲೇನು? ಪತ್ನಿ ಇಲ್ಲದೇ ಇದ್ರೆ ಮನುಷ್ಯನಿಗೆ ಅಧರ್ಮ ಬಂದಂತೆ ಅಂತ ಹೇಳಿದ್ಲವಳು. ಯಾವತ್ತೂ ಕೂಡ ದುರ್ಜನರನ್ನು ನೀನು ಶಿಕ್ಷೆ ಮಾಡುವಂಥವನು. ಈಗ ರಾವಣ ನನ್ನನ್ನು ಅಪಹಾರ ಮಾಡ್ಕೊಂಡು ಹೋಗ್ತಿದ್ದಾಗ ನೀನು ಅದನ್ನ ಗಮನಿಸ್ತಿಲ್ಲ ಯಾಕೆ? ನನು ಸದ್ಯೋವಿನೀತಸ್ಯ ದೃಶ್ಯತೆ ಕರ್ಮಣ ಫಲಂ ಕಾಲೋಪ್ಯಂಗೀ ಭವತ್ಯತ್ರ ಸಸ್ಯಾನಾಮಿವ ಪಕ್ತಯೇ. ಈ ಶ್ಲೋಕ ಇದು ನಮಗೂ ಕೂಡ ಅನ್ವಯ ಆಗುತ್ತದೆ. ಅವಳೇನು ಹೇಳಿದ್ದಂದ್ರೆ, ಈ ರಾಮ ಇವತ್ತು ರಾವಣ ಧರ್ಮದ ಹತೋಟಿಯನ್ನು ಮೀರಿ, ಧರ್ಮದ ಮೇರೆಯನ್ನು ಮೀರಿ ನನ್ನ ಅಪಹಾರ ಮಾಡ್ಕೊಂಡು ಹೊರಟಿದ್ದಾನೆ. ಆದರೆ ಅವನಿಗೀಗ ಒಮ್ಮೆಲೆ ಫಲ ಸಿಗಬೇಕಾಗಿತ್ತು, ಅದರ ದುಷ್ಪರಿಣಾಮ ಕೂಡಲೇ ಅವನ ತಲೆ ಹಾರಬೇಕಾಗಿತ್ತು. ಆದರೆ ಹಾರಲಿಲ್ಲ. ಯಾಕೆ ಅಂತಂದರೆ, ನಾವು ಒಂದು ಸಸ್ಯವನ್ನು ಭೂಮಿ ಮೇಲೆ ನಾಟಿದರೆ ಅದು ಒಮ್ಮೆಲೆ ಮೊಳಕೆ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೊಂದಷ್ಟು ಸಮಯ ಇದೆ. ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಕಾಲಕ್ರಮೇಣ ಮೊಳಕೆ ಆಗಿ ದೊಡ್ಡದಾಗಿ ಆಮೇಲೆ ಅದು ಫಲ ಕೊಡುವಂಥದ್ದು. ಹಾಗೆ ನಾವು ಸತ್ಕರ್ಮವನ್ನು ಮಾಡಲಿ, ದುಷ್ಕರ್ಮವನ್ನೇ ಮಾಡಲಿ, ನಾವೆಲ್ಲ ಅಂದ್ಕೊಂಡ್ಬಿಡ್ತೀವಿ ಇಷ್ಟೆಲ್ಲ ಪ್ರದಕ್ಷಿಣೆ ಮಾಡಿ ಹಾಕಿದ್ವಿ, ಇಷ್ಟು ನಮಸ್ಕಾರ ಮಾಡಿದ್ವಿ, ಇಷ್ಟು ಜಪ ಮಾಡಿದ್ವಿ, ದೇವ್ರು ನಮ್ಗೆ ಯಾಕೆ ಇನ್ನೂ ಒಲಿಲಿಲ್ಲ ಅಂತ ನಾವೆಲ್ಲ ಗೋಳಾಡ್ತೀವಿ, ನಾನಾ ಥರ ಅಂತೇಳಿ. ಆದರೆ ಅದಕ್ಕೊಂದು ಸ್ವಭಾವ ಇದೆ. ಮಾವಿನ ಗಿಡ ಫಲ ಕೊಡ್ಲಿಕ್ಕೆ ಒಂದು ಸಮಯ ಇದೆ, ಬೇವಿನ ಗಿಡಕ್ಕೆ ಮತ್ತೊಂದು ಸಮಯ. ಕೆಲವು ತರಕಾರಿ ಇಂಥವೆಲ್ಲ ಬೇಗ ಹುಟ್ಟಿ ಬೇಗ ಫಲ ಕೊಟ್ಟು ನಾಶ ಆಗಿಬಿಡುವಂಥದ್ದು ಇರ್ತವೆ. ಎಲ್ಲದಕ್ಕೂ ಒಂದು ಸಮಯ ಇದೆ. ಇವತ್ತು ಹುರುಳಿ ಬೀಜವನ್ನು ನೆಟ್ಟರೆ ಅದೊಂದು 30-40 ದಿವಸದಲ್ಲಿ ಫಲ ಕೊಟ್ಟು ನಾಶ ಆಗಿಬಿಡ್ತದೆ. ಹೌದು. ಆಗ ಮಾವಿನ ಬೀಜವನ್ನು ನೆಟ್ಟು ಆ ಹುರುಳಿ ಬೀಜದಂತೆ ಇದು ಕೂಡ 40 ದಿವಸದಲ್ಲಿ ಯಾಕೆ ಫಲ ಕೊಡಲಿಲ್ಲ ಅಂತ ನಾವು ಅದನ್ನು ನಿಂದನೆ ಮಾಡಿದರೆ ಅದರಿಂದ ಫಲ ಏನಿಲ್ಲ. ಹಾಗೆ ನಾವು ಮಾಡುವಂಥ ಕೆಲವು ಕರ್ಮಗಳು ಬೇಗ ಫಲ ಕೊಡುವಂಥವು, ದುಷ್ಕರ್ಮ ಆಗಲಿ ಕೆಟ್ಟ ಕರ್ಮ ಆಗಲಿ, ಅದರಂತೆ ಕೆಲವು ವಿಳಂಬವಾಗಿ ಫಲ ಕೊಡುವಂಥವು. ರಾವಣಂತೂ ಹಾಗೇ ಇರುವಂತ ಕಾಣಿಸ್ತದೆ ಅಂದ್ಲವಳು. ರಾವಣನಿಗೆ ಹೇಳಿದ್ಲು, ನೀನು ವಿನಾಶ ಹೊಂದುವವನಿದ್ದಿ, ಹಾಗಾಗಿ ಇಂಥ ದುಷ್ಟ ಕರ್ಮ ಮಾಡ್ತಿದ್ದಿ.
ಕೈಕೇಯಿಯ ಬಗ್ಗೆ ಅಸಮಾಧಾನ ಏನಿತ್ತು ಅವಳಿಗೆ ಹೃದಯಾಂತರಾಳದಲ್ಲಿ, ಅದು ಹೊರಗೆ ಬಂತು. ಸೀತೆಯಾದ ನನ್ನನ್ನು ಈ ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಿದ್ದು ನೋಡಿದರೆ ಕೈಕೇಯಿಯ ಇಷ್ಟಾರ್ಥ ಈಡೇರುತ್ತೆ. ರಾಮ ಲಕ್ಷ್ಮಣ ಸೀತೆಯರು ವನವಾಸಕ್ಕೆ ಹೋಗಿ ಅಲ್ಲಿ ಹಾಳಾಗಿ ಹೋಗಲಿ ಅವರು, ಇನ್ನು ಮುಂದೆ ನಾಡಿಗೆ ಬರೋದು ಬೇಡ ಅನ್ನೋ ಅಭಿಪ್ರಾಯದಿಂದ ರಾಮನನ್ನು ಕಾಡಿಗೆ ಕಳಿಸಿದ್ಲು. ಅವಳು ಅಂದ್ಕೊಂಡಂತೆ ಎಲ್ಲ ಆಯಿತು, ನಾವೀಗ ಹಾಳಾಗಿ ಹೋದ್ವಿ, ನಾನು ಅಪಹೃತಳಾಗಿಬಿಟ್ರೆ ರಾಮನು ಕೂಡ ಹಾಳಾದಂತೆ. ಹಾಗಾಗಿ ಸೀತೆಯ ಅಭಿಪ್ರಾಯ ಕೈಗೂಡಿತು. ಅಲ್ಲಿ ಕರ್ಣಿಕಾರ ಅಂತ ಒಂದು ವೃಕ್ಷ, ಏನು ಕಣಗಲ ವೃಕ್ಷನೇ ಗೊತ್ತಿಲ್ಲ, ಅದಕ್ಕೆ ಹೇಳಿದ್ಲು, ನನ್ನನ್ನು ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಿದ್ದಾನೆ ಅನ್ನೋದನ್ನ ರಾಮನಿಗೆ ಹೇಳಿ, ಪ್ರಸ್ರವಣ ಪರ್ವತಕ್ಕೆ ಹೇಳಿದ್ಲು, ರಾಮನಿಗೆ ಶೀಘ್ರವಾಗಿ ಅದನ್ನು ಹೇಳು. ಆಮೇಲೆ ಗೋದಾವರಿ ನದಿಗೆ ಹೇಳಿದ್ಲು, ನದಿ ಶ್ರೇಷ್ಠಳೆ, ಈ ಸಂಗತಿಯನ್ನು ರಾಮನಿಗೆ ಬಿತ್ತರಿಸು. ಅಲ್ಲಿ ವನದೇವತೆಗಳಿದ್ದರಲ್ಲ ಅವರಿಗೆಲ್ಲರಿಗೂ ಹೇಳಿದ್ಲು, ಈ ಸಂಗತಿಯನ್ನು ರಾಮನಿಗೆ ತಿಳಿಸಿ. ಅಲ್ಲಿರುವಂಥ ಎಲ್ಲ ಮೃಗ ಪಕ್ಷಿಗಳಿಗೆ ನಾನು ಶರಣಾಗತನಾಗಿದ್ದೇನೆ, ನನ್ನನ್ನು ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಿದ್ದೇನೆ, ಇಷ್ಟನ್ನ ಆ ರಾಮನಿಗೆ ತಿಳಿಸಿದರೆ ಸಾಕು. ಅವನು ರಾವಣ ಅಪಹಾರ ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತ ತಿಳಿದ ಕೂಡಲೇ ಎಲ್ಲಿದ್ದಲ್ಲಿಂದ ಬಂದು ನನ್ನನ್ನು ಬಿಡುಗಡೆ ಮಾಡಿಸ್ತಾನೆ. ಮರದ ಮೇಲೆ ಜಟಾಯು ಪಕ್ಷಿ ಇತ್ತು, ಅದೊಂದು ಕಾಯಿಲಿಕ್ಕಾಗೇ ಇತ್ತು, ಅದು ಅಲ್ಲೇ ಇತ್ತು ಅದೇ ಸಂದರ್ಭದಲ್ಲಿ. ಅದಕ್ಕೆ ಹೇಳಿದ್ಲು, ಆರ್ಯ ಅಂತ ಅದನ್ನು ಸಂಬೋಧನೆ ಮಾಡಿದ್ಲು, ಈ ರಾಕ್ಷಸ ನನ್ನನ್ನು ಅಪಹಾರ ಮಾಡ್ಕೊಂಡು ಹೋಗ್ತಿದ್ದಾನೆ ನೋಡು, ನನ್ನಿಂದ ಅವನನ್ನು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಅವನು ಮಹಾಪರಾಕ್ರಮಿ ಕಪಟಿ. ಆದರೆ ಈ ಸಂಗತಿಯನ್ನ ರಾಮನಿಗೊಬ್ಬನಿಗೆ ತಿಳಿಸಿಬಿಡು, ಲಕ್ಷ್ಮಣನಿಗೆ ತಿಳಿಸು, ಇಷ್ಟು ಮಾಡಿದರೆ ಸಾಕು, ನಾನು ಕೃತಕೃತಳಾದಂತೆ ಅಂತ ಆ ಜಟಾಯು ಪಕ್ಷಿಯನ್ನ ಆಕೆ ಪ್ರಾರ್ಥನೆ ಮಾಡಿದ್ಲು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದ 49ನೇ ಹೆಸರದ ಮುಕ್ತಾಯ ಆಗಿದೆ.